विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा। नौमिन्याय सुधाधिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदग्ध्यवारानिधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भरे। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। शास्त्रेषु पारदर्श्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। नास्ति नारायणसमं न भूतं न भविष्यति एतेन सत्यवाक्येन सर्वार्थान् साधयाम्यहम्। ಶ್ರೀಮನ್ಮಹಾಭಾರತದಲ್ಲಿ ವಿರಾಟ ಪರ್ವ. ಧರ್ಮರಾಜ ಮೊದಲ ಮಾಡಿಕೊಂಡು ಎಲ್ಲ ಪಾಂಡವರು ವಿರಾಟರಾಜನ ರಾಜ್ಯಕ್ಕೆ ಪ್ರವೇಶ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಯಾರ್ಯಾರು ಯಾವ್ಯಾವ ವೇಷಗಳನ್ನು ಹಾಕಿಕೊಂಡು ರಾಜ್ಯದಲ್ಲಿ ಪ್ರವೇಶ ಮಾಡಬೇಕು ಅಂತನ್ನುವ ವಿಚಾರವನ್ನು ತಾವು ನಿರ್ಧರಿಸಿ ಆಗಿದೆ. ಇನ್ನು ಊರು ಬಂದಾಗಿದೆ ಅಂತ ದ್ರೌಪದಿ ದೇವಿಯನ್ನು ತಳಗಿಳಿಸಿದ ಅರ್ಜುನ. ಇಳಿಸಿ ಆದ ಮೇಲೆ ಈ ಎಲ್ಲ ಆಯುಧಗಳನ್ನು ನಾವು ಎಲ್ಲಿಡಬೇಕು ಅಂತರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ. ಪ್ರಶ್ನೆ ಬಂದಿದೆ, ಯಾಕೆಂದರೆ ಆ ಆಯುಧಗಳು ಸಾಮಾನ್ಯವಾದ ಆಯುಧಗಳಲ್ಲ. ಭೀಮಸೇನ ದೇವರ ಗದ ಮತ್ತು ಅರ್ಜುನನ ಗಾಂಡೀವ ಧನುಸ್ಸು. ಹಾಗಾಗಿ ಇದನ್ನು ಭೀಮಸೇನ ಬಿಟ್ಟರೆ ಇನ್ಯಾರೂ ಎತ್ತಲು ಸಾಧ್ಯವಿಲ್ಲ. ದೇವರು ತರವಾಯ ಭೀಮಸೇನ ದೇವರೇ ಗದ. ಕೌಮೋದಿಕಿ ಗದ ಪರಮಾತ್ಮನ ಕೈಯಲ್ಲಿದ್ದಿದ್ದು. ಇನ್ನು ವಾಯುದೇವರ ಗದ ಭಾರಿ ಭಯಾನಕವಾದ ಗದ. ಉದ್ಯದ್ವಿದ್ಯುತ್ ಪ್ರಚಂಡಾಂ ನಿಜರುಚನಿಕರ ವ್ಯಾಪ್ತಲೋಕಾವಕಾಶೋ ಬಿಭ್ರದ್ಭೀಮೋ ವಿಜಯೋಭಿದುತ ದಿನಕರ ಭಾಂಗದಾಢ್ಯ ಪ್ರಕಂಡೆ ವೀರ್ಯೋದ್ಧಾರ್ಯಾಂ ಗದಾಗ್ರ್ಯಾಂ ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್ ಅಧ್ಯಾತ್ಮಜ್ಞಾನನೇತ ಯತಿವರಮಹಿತೋ ಭೂಮಿಭೂಷಾಮಣಿರಮೇ. ಅಂಥ ಗದಾದು ಭಾರೀ ಪ್ರಕಾಶಮಯವಾದದ್ದು, ಭಾರಿ ಬಲಿಷ್ಠವಾದದ್ದು, ವಾಯುದೇವರಿಂದ ಎತ್ತಲು ಸಾಧ್ಯವಾದ ಗದೆ. ಅಂಥ ಗದೆಯನ್ನು ಇಡಬೇಕೀಗ. ಅದನ್ನು ತಗೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಮತ್ತು ಅದೇ ಅಷ್ಟೇ ಅಲ್ಲದೇನೆ ಗಾಂಡೀವ ಧನಸ್ಸು, ಅದು ಗಾಂಡೀವ ಧನಸ್ಸನ್ನು ಎತ್ತಿ ಇಡಬೇಕು, ಅದನ್ನು ಬಚ್ಚಿಡಬೇಕು ಅಂತನ್ನೋದು ಬಹಳ ಮಹತ್ವದ್ದು. ಯಾಕೆ ಅಂತಂದರೆ ಆ ಗಾಂಡೀವ ಧನಸ್ಸು ಅಗ್ನಿ ತಂದು ಕೊಟ್ಟದ್ದು ವರುಣನಿಂದ. ದೇವರಲ್ಲಿ ಇದ್ದದ್ದು ಅದನ್ನು ವರುಣನಿಗೆ ಕೊಡ್ತಾನೆ ಪರಮಾತ್ಮ. ಅಗ್ನಿ ಮತ್ತು ಅರ್ಜುನನಿಗೆ ತಂದು ಕೊಡ್ತಾನೆ. ಹಾಗಾಗಿ ಬಹಳ ಬಲಿಷ್ಠವಾದ ಗಾಂಡೀವ. ಇನ್ನು ಅವರವರ ಅಸ್ತ್ರಶಸ್ತ್ರಗಳು ಇವನ್ನೆಲ್ಲ ಇಡಬೇಕು. ಎಲ್ಲಿಡಬೇಕು? ಕಥಂ ನಾವಿಷ್ಕೃತ ಸ್ಯಾಮೋ ಧಾತಾಟ್ರಸ್ಯ ಮಾರಿಷ ಗಾಂಡೀವಂ ಹಿ ನರವ್ಯಾಘ್ರ ತ್ರಿಷು ಲೋಕೇಶು ವಿಶ್ರುತಂ. ಮೂರು ಲೋಕದಲ್ಲಿ ಪ್ರಸಿದ್ಧವಾದ ಗಾಂಡೀವ ಧನಸ್ಸನ್ನು ಎಲ್ಲಿಡಬೇಕು ಮತ್ತು ಈ ಭೀಮನ ಗದೆಯನ್ನು ಎಲ್ಲಿಡಬೇಕು? ಏತಸ್ಮಿನ್ನಪಿ ವಿಜ್ಞಾತೆ ಸಮಯಂ ನೋ ವ್ಯತೀತ್ಯ ಚ. ಇದು ವಿಚಾರ ಮಾಡ್ತಾ ಮಾಡ್ತಾ ಕಾಲವನ್ನು ಕಳೀತಾ ಇದ್ದಾರೆ. ಭೂಯೋ 12 ವರ್ಷಾಣಿ ಪ್ರವಿವೇಶ ವನಂ ವಯಂ. ವನದಲ್ಲಿ ಇಟ್ಟುಕೊಂಡು ಅಡ್ಡಾಡುವುದಕ್ಕೇನು ಸಮಸ್ಯೆ ಇದ್ದಿದ್ದಿಲ್ಲ. ಅಜ್ಞಾತವಾಸವನ್ನು ಮಾಡಬೇಕಾದಾಗ ಈ ಧನುಸ್ಸನ್ನು ಇಟ್ಟುಕೊಂಡು ಗದೆಯನ್ನು ಇಟ್ಟುಕೊಂಡು ಹೋಗುವುದು ಸರಿಯಲ್ಲ. ಹಾಗಾಗಿ ಉತ್ಪತೆ ಚಾಪಿ ಜಾತೇಯಂ ಮನುಷ್ಯೈರ್ನ ವಿವೇದಿಚ. ಎಲ್ಲಾದರೂ ಹೂಡಿ, ಅಂದರೆ ಭೂಮಿಯನ್ನು ಅಗೆದು ಮುಚ್ಚಿಡ್ತೇವೆ ಅಂತಂದರೆ ಯಾರಾದರೂ ಮನುಷ್ಯರು ಬಂದು ಎತ್ತಿ ತೆಗೆದು ನೋಡಿ ಮಾಡಿದರೆ ಬಹಳ ಸಮಸ್ಯೆ. ಹಾಗಾಗಿ ಅದನ್ನೂ ಮಾಡೋದು ಬೇಡ. ಸಮೀಪೇ ಸ್ಮಶಾನಸ್ಯ ಗೃಹಂ ನಾಸ್ಯ ವಿಶೇಷತಃ. ಒಂದು ಅಲ್ಲಿ ಸಮೀವೃಕ್ಷವನ್ನು ನೋಡಿದ್ದಾರೆ.
ಎತ್ತರವಾದ ಭಾರೀ ಶಮೀವೃಕ್ಷ. ಆ ಶಮೀವೃಕ್ಷದ ಮೇಲೆ ಇಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಯಾಕೆ ಅದನ್ನು ಆರಿಸಿಕೊಂಡ್ರು ಅಂತಂದರೆ, ಆ ಶಮೀವೃಕ್ಷದ ಹತ್ತಿರನೇ ಒಂದು ಸ್ಮಶಾನ ಇದೆ. ಆ ಸ್ಮಶಾನ ಅಲ್ಲಿ ಯಾರು ಬರ್ತಾರೆ? ಶಮೀವೃಕ್ಷಕ್ಕೆ ಸಾಮಾನ್ಯವಾಗಿ ಶಮೀವೃಕ್ಷ ನಮಗೆ ಯಾವಾಗ ಬೇಕು? ಯಾವಾಗ ಅದನ್ನು ಆರಿಸ್ತೇವೆ ಶಮೀವೃಕ್ಷವನ್ನು ಅಂದರೆ, ವಿಜಯದಶಮಿ ಬಂತು, ಶಮಿ ಶಮೇ ಪಾಪಂ ಶಮಿ ಶತ್ರು ವಿನಾಶನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ ಹೇಳ್ತಾ ಬಂಗಾರ ತಗೊಂಡು ಬಂಗಾರದ ಅಂಗಿರ್ರಪ್ಪ ಅಂತ ಹೇಳಿ ಆ ಶಮೀವೃಕ್ಷ ಬಂಗಾರ ಅದನ್ನು ಕೊಡೋದು ಇಳಿಸ್ಕೊಳ್ಳೋದು ಮಾಡೋದು ಆ ದಿವಸಕ್ಕೆ ಅದನ್ನು ಬೇಕು ಅಂತ ಅಷ್ಟೇ ಉಪಯೋಗ ಮಾಡುತ್ತೇವೆ. ಹಾಗಾಗಿ ಉಳಿದೆಲ್ಲ ದಿನ ಇದನ್ನು ಯಾರೂ ನೋಡೋದೇ ಇಲ್ಲ. ಹಾಗಾಗಿ ಶಮೀವೃಕ್ಷವನ್ನು, ಅದು ಸ್ಮಶಾನ ಹತ್ತಿರ ಇದ್ದ ಶಮೀವೃಕ್ಷ, ಸ್ಮಶಾನಕ್ಕೆ ಯಾರು ಬರ್ತಾರೆ, ಅದರ ಹತ್ತಿರ ಯಾರು ಹೋಗ್ತಾರೆ? ಶವವನ್ನು ಸತ್ತ ಮೇಲೆ ಅದನ್ನು ಸುಡುವುದಕ್ಕಾಗಿ ತೊಗೊಂಡು ಹೋಗೋದು. ಹಾಗಾಗಿ ಜನ ಬಹಳ ಕಮ್ಮಿ ಬರೋದು. ಹಾಗಾಗಿ ಇಲ್ಲಿ ಯಾರು ಇದರ ನೋಡೋದು ಮಾಡೋದು ಯಾರೂ ವಿಚಾರ ಮಾಡೋದಿಲ್ಲ. ಹಾಗಾಗಿ ಶಮೀವೃಕ್ಷವನ್ನು ನಾವಿಲ್ಲೇ ಶಮೀವೃಕ್ಷದ ಮೇಲುಗಡೆ ಇದನ್ನು ಇಡೋಣ ಅಂತ ಹೇಳಿ, ಮತ್ತು ಶಮೀಚೇಶ ಶ್ಮಶಾನಸ್ಯ ಗೃಹಂ ನಾಸ್ಯ ವಿಶೇಷತಃ ಧನುರ್ಭಿರ್ಪುರುಷಂ ಕೃತ್ವ ಚರ್ಮ ಕೇಶಾಸ್ತಿ ಸಂವೃತಂ ಉದ್ಬಂಧಮಿವ ಕೃತ್ವಾ ಚ ಧನುರ್ಪಾಶ ಸಸಂವೃತಂ. ಸ್ಮಶಾನ ಅಂತಂದ ಮೇಲೆ ಆ ಎಲ್ಲ ಬಟ್ಟೆಯಲ್ಲಿ ಕಟ್ಟಬೇಕಲ್ಲ, ಬಟ್ಟೆ ಕಟ್ಟುವ ಜೊತೆಗೆ ಅಲ್ಲೆಲ್ಲ ಚರ್ಮಗಳೆಲ್ಲ ಬಿದ್ದವಂತೆ. ಸ್ಮಶಾನದ ಹತ್ತಿರ ಚರ್ಮಗಳೆಲ್ಲ ಬಿದ್ದಿವೆ. ಆ ಚರ್ಮಗಳನ್ನು ಸುತ್ತಿದ್ದಾರೆ. ಕೇಶಪಾಶಗಳೆಲ್ಲ ಬಿದ್ದಿವೆ. ಆ ಕೇಶವನ್ನೂ ಸುತ್ತಿದ್ದಾರೆ. ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾರೆ. ಇದನ್ನು ನೋಡಿದರೆ ಯಾವುದೋ ಒಂದು ಶವ ಮೇಲೆ ಇದೆ ಅಂತ ತಿಳ್ಕೊಳ್ಬೇಕು. ಕೇಶವನ್ನ ಮೇಲೆ ಇಟ್ಟಿದ್ದಾರೆ, ತಳಗೆಲ್ಲ ಚರ್ಮ ಸುತ್ತಿದ್ದಾರೆ. ನೋಡಿದರೆ ಯಾವುದೊಂದು ಶವ ಇದೆ ಅಂತ ಅನ್ಕೋಬೇಕು. ಸ್ಮಶಾನದ ಹತ್ತಿರ ಶಮೀವೃಕ್ಷದಲ್ಲಿ ಒಂದು ಶವ ಇದೆ ಅಂತ ತಿಳ್ಕೋಬೇಕೆ ಹೊರತು ಇದನ್ನು ಯಾರೂ ಆಯುಧ ಅಂತ ತಿಳಿದುಕೊಳ್ಳಬಾರದು. ಹಾಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಪಾಂಡವರು. ತಥೋ ಯುಧಿಷ್ಠಿರೋ ರಾಜ ಸಹದೇವ ಉವಾಚ. ಸಹದೇವ, ಮೇಲೆ ಹತ್ತು ನೀನು, ಇದನ್ನು ಕೊಡ್ತೇವೆ, ಇದನ್ನು ಜಗ್ಗಿ ಮೇಲೆ ಕಟ್ಟಬೇಕು ಎಲ್ಲ ಅಸ್ತ್ರಗಳನ್ನು. ಹಾಗಾಗಿ ಮೇಲೆ ಹತ್ತಿ ನೀನು ಅಂದರೆ ಆರುಕ್ಷ್ಯ ಇಮಾಂ ಶಮೀಂ ವೀರ ನಿಧಸ್ವ ಸ್ನೇಹಾಯುಧಾನಿ ಚ ಅಂದಾಗ ಸರಿ ಆಗಲಿ ಅಂತ ಜೃಂಭಜಯತ್ ಧನುಶ್ರೇಷ್ಠೆ ಸನ್ಯಾಸಾರ್ಥಂ ನೃಪಸತ್ತಮಃ. ಇಷ್ಟು ನಡೀತಾ ಇದೆ. ಆಗ ಧರ್ಮರಾಜನಿಗೆ ಬಹಳ ಮನಸ್ಸಿಗೆ ದುಃಖ ಆಯಿತು. ಕ್ಷತ್ರಿಯರು ಅಸ್ತ್ರವನ್ನು ಬಿಟ್ಟು ಇರಲೇಬಾರದು ಅಂತ, ಯಾವಾಗಲೂ ಸಶಸ್ತ್ರರಾಗೇ ಇರಬೇಕು. ಸಶಸ್ತ್ರರಾಗೇ ಇದ್ದರೆ ಆ ಕ್ಷತ್ರಿಯರಿಗೆ ಒಂದು ಗೌರವ, ಅವರ ಒಂದು ಆಸ್ತಿ ಅದು. ಈ ಪರಿಸ್ಥಿತಿ ಇದ್ದಾಗ ಎಲ್ಲ ಅಸ್ತ್ರಗಳನ್ನು ತೆಗೆದುಕೊಂಡು ಆ ಗಿಡದ ಮೇಲೆ ಇಟ್ಟದ್ದು ನೋಡಿ ಬಹಳ ಅಸಮಾಧಾನ ಆಯಿತು. ಅರ್ಜುನ, ಗಾಂಡೀವವನ್ನು ಬಿಟ್ಟೇ ನೀನು ಇದ್ದಿದ್ದಲ್ಲಪ್ಪ ಇಷ್ಟು ದಿನ. ಹಾಗಾಗಿ ಧರ್ಮಪುತ್ರೋ ಮಹಾತೇಜಾ ಸರ್ವಲೋಕ ವಶಂಬರ ಭುಜಂಗಭೋಗ ಸದೃಶಂ ಮಣಿಮಾನ್ ಮಣಿಕಾಂಚನಭೂಷಿತಂ. ನೀನು ಈ ಗಾಂಡೀವ ಧನುಸ್ಸನ್ನು ತೆಗೆದುಕೊಂಡು ದೇವದಾನವರಿಗೆ ಸಮಸ್ಯೆ ಆದಾಗ ನಿವಾತ ಕವಚರನ್ನು ಏಕಾಕಿಯಾಗಿ ಸಂಹಾರ ಮಾಡಿದ್ದಿ, ಕಾಲಕೇಯರನ್ನು ಸಂಹಾರ ಮಾಡಿದ್ದಿ. ಇಷ್ಟು ಅದ್ಭುತವಾದ ಈ ಗಾಂಡೀವ ಧನುಸ್ಸು ನಿನ್ನ ಹೆಗಲ ಏರಿ ಭುಜ ಏರಿ ಭಾರೀ ಪರಾಕ್ರಮವನ್ನು ತೋರಿಸಿದ ಗಾಂಡೀವ ಧನುಸ್ಸು, ವಾಯುದೇವರ ಗದೆ, ಭೀಮಸೇನ ದೇವರ ಗದೆ, ಇದನ್ನೆಲ್ಲ ಮೇಲೆ ಆ ವೃಕ್ಷದ ಮೇಲೆ ಇಡುವ ಪ್ರಸಂಗ ಬಂತಲ್ಲಪ್ಪ ಅಂತ ಹೇಳಿ, ಕಾಲಿಂದ್ಯಾ ದಕ್ಷಿಣತ್ಯಾಗ ಮಾಗದಾಂಶ್ಚ ಅಧಿಶೋಭನಃ ಏನೈವ ಶತ್ರುನ್ ಸಮರೆ ಅಧಾ ಕ್ಷೀರಮಿವರ್ಧನಃ. ಹೀಗೆ ಬಹಳ ಕಷ್ಟಪಡ್ತಾ ಇದ್ದಾನೆ, ಮನಸ್ಸಿಗೆ ನೋವು ಮಾಡಿಕೊಂಡಿದ್ದಾನೆ. ಇದಂ ಗೋ ಮೃಗಾಭ್ಯಕ್ಷೆ ಗತಸತ್ವಮಚೇತನಂ ಏತದ್ ದುತ್ಕೃತ್ಯ ವೈ ವೀರ ಧನುಷಿ ಪರಿವೇಷ್ಟಯ. ಅಂದರೆ ನಾನು ಆಗಲೇ ಹೇಳಿದೆ, ಕೂದಲುಗಳನ್ನು ಮೇಲ್ಭಾಗದಲ್ಲಿಟ್ಟಿದ್ದಾರೆ, ತಳಗೆಲ್ಲ ಚರ್ಮ ಇದೆ. ಹಾಗಾಗಿ ಗಿಡವನ್ನು ನೋಡಿ, ಗಿಡದ ಮೇಲೆ ನೋಡಿದರೆ ಒಂದು ಶವ ಇದೆ ಅಂತೆ ಭಾವಿಸಬೇಕು. ಹಾಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಪುನಃ ಪುನಃ ಸುವೇಷ್ಟ್ಯ ಕೃತ್ವ ಸುಕೃತ ಮಾವರಂ, ಮತ್ತೆ ಮತ್ತೆ ಸುತ್ತಿದ್ದಾರೆ. ಎಷ್ಟು ಬೇಕೋ ಅಷ್ಟು ತಪ್ಪು ಮಾಡಿದ್ದಾರೆ ಅದನ್ನು. ತತಃ ಪರಮಧೂರಸ್ಥಂ ಉಜ್ಜನ್ ವೃತ್ತಿ ಕಲೇವರಂ. ಅಷ್ಟರಲ್ಲೇನೆ ಒಂದು ಏನಾಗಿದೆ ಅಂದರೆ,
ಉಂಚ ವೃತ್ತಿಯನ್ನು ಮಾಡುವ, ಶಿಲಾ ಉಂಚ ಅಂತ ಎರಡು ವೃತ್ತಿ. ನಾವು ದ್ರೋಣಾಚಾರ್ಯರ ವಿಷಯದಲ್ಲಿ ಮಹಾಭಾರತ ತಾತ್ಪರ್ಯವನ್ನು ಕೇಳಬೇಕಾದಾಗ ಈ ವಿಷಯದಲ್ಲಿ ಕೇಳಿದೆವು. ಉಂಚ ಮತ್ತು ವೃತ್ತಿ, ಶಿಲೋಂಚ ವೃತ್ತಿ ಅಂತ ಕರೀತಾರೆ. ಇಲ್ಲಿ ಉಂಚ ವೃತ್ತಿಯನ್ನು ಮಾಡುವ ಒಬ್ಬ ಬ್ರಾಹ್ಮಣ, ಭಾರಿ ಸಾತ್ವಿಕ ಬ್ರಾಹ್ಮಣ, ಅವನು ಇಲ್ಲಿ ಸತ್ತು ಬಿದ್ದಿರುತ್ತಾನೆ, ಅವನ ಶವ ಅಲ್ಲೇ ಇರ್ತದೆ, ಅದನ್ನೂ ತಗೊಂಡು ಕಟ್ತಾರೆ. ಆ ಶವವನ್ನು ತಗೊಂಡು ಆ ಅಸ್ತ್ರಗಳಿಗೆ ಕಟ್ತಾರೆ. ನೋಡ್ರಿ, ತತಃ ಪರಮ ದೂರಸ್ಥಂ ಉಂಚ ವೃತ್ತಿ ಕಲೇವರಂ ಪ್ರಾಯೋಪವೇಶಾತ್ ಶುಕಂ ಸ್ನಾಯುರ್ಚರಮಾಸ್ಥಿ ಸಂಯುತಂ ತಚ್ಚ ಆನೀಯ ಧನುರ್ಮಧ್ಯೆ ನಿವಬಂಧುಶ್ಚ ಪಾಂಡವಾ. ಆ ಶವವನ್ನೂ ತಗೊಂಡು, ಆ ಬ್ರಾಹ್ಮಣನ ಭಾರೀ ತೇಜಸ್ವಿಯಾದ ಬ್ರಾಹ್ಮಣನ ಶವವನ್ನು ತಗೊಂಡು ಕಟ್ಟಿದ್ದಾರೆ. ತತ್ ಅಸ್ಯ ಬದ್ಧಸ್ಯ ದೌರ್ಬಂಧಾನ್ ಮನುಷ್ಯಾಶ್ಚ ವನಚಾರಿಣಾ. ಇಷ್ಟೆಲ್ಲ ಕಟ್ತಾ ಇದ್ದಾರೆ. ಕಟ್ಟಬೇಕಾದಾಗ ಯಾರೋ ಒಬ್ಬ ಮಹಾನುಭಾವ, ಏನು ಕಟ್ತಾ ಇದ್ದೀರಿ ಇದನ್ನು, ಶವವನ್ನು ಏನು ಮಾಡ್ತಾ ಇದ್ದೀರಿ ಅಂತ ಯಾರೋ ಒಬ್ಬನು ಕೇಳಿಬಿಟ್ಟ. ನೋಡಬಾರದು, ನೋಡೋಕ್ಕಿಂತ ಮುಂಚೆ ಇದನ್ನು ಮಾಡಬೇಕು ಅಂತ ಪಾಂಡವರೆಲ್ಲ ಪ್ರಯತ್ನ ಮಾಡಿದರೆ, ಅಷ್ಟರೊಳಗೆ ಯಾರೋ ಒಬ್ಬ ಬಂದು ಕೇಳೇಬಿಟ್ಟ, ಇಲ್ಯಾಕೆ ಶವ ಕಟ್ತಾ ಇದ್ದೀರಿ, ಇಲ್ಯಾಕೆ, ಅದು ಮತ್ತು ಶಮಿ ವೃಕ್ಷಕ್ಕೆ ತೇಷಾಂ ಉಪರಿ ಬದ್ಧಾತಿ ಇದಂ ವಿಪ್ರ ಕಲೇವರಂ, ಯಾಕೆ ಇದನ್ನು ಮಾಡ್ತಾ ಇದ್ದೀರಿ ಅಂದರೆ ಅದಕ್ಕೆ ಉತ್ತರ ಕೊಡ್ತಾರೆ ಅವರೆಲ್ಲ. ತತಶ್ರುತ್ವಾ ಸಹದೇವಸ್ತು ಪರ್ಯಬದ್ಧತ್ ತಚ್ಛವಂ ದುಷ್ಟರಶ್ರುತಿ ಭೂತ್ವಾ ಮನಸಾ ಅಭಿಪ್ರಣಮ್ಯ ಚ ಬ್ರಾಹ್ಮಣಮಿದಂ ವರಂ ಕುಬೇರಂ ವರುಣಾಲಯೇ ರುದ್ರಂ ಯಮಂ ಚ ವಿಷ್ಣುಂ ಚ ಸೋಮಾರ್ಕೋ ಧರ್ಮಮೇವ ಚ ಪೃಥಿವ್ಯಾ ಅಂತರಿಕ್ಷಂಚ ದಿಶಶ್ಚೋ. ಆವಾಗ ಅಷ್ಟರಲ್ಲಿ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ಅವನು ಹೇಳ್ತಾರೆ, ಇಲ್ಲ, ನಮ್ಮಲ್ಲಿ ಒಂದು ಪದ್ಧತಿ, ಯಾರು 80-100 ವರ್ಷ ಆಗಿ ಸಾಯ್ತಾರಲ್ಲ ಅವರನ್ನು ಸುಡುವ ಪದ್ಧತಿ ಇಲ್ಲ ನಮ್ಮಲ್ಲಿ. ಹಾಗಾದ್ರೆ ಏನು ಮಾಡ್ತೀರಪ್ಪ, ಹೀಗೆ ಗಿಡಕ್ಕೆ ಮೇಲೆ ತೂಗು ಹಾಕ್ತೀವಿ ಅವ್ರನ್ನ ಅಂತ ಪಾಂಡವರು ಯಾರು ವಿಚಾರಿಸೋದಕ್ಕಾಗಿ ಒಬ್ಬ ವ್ಯಕ್ತಿ ಬಂದಿರ್ತಾನಲ್ಲ, ದೇವತೆಭ್ಯೋ ನಮಸ್ಕೃತ್ಯ ಶಮೀಂ ಕೃತ್ವಾ ಪ್ರದಕ್ಷಿಣಂ ಆಪಾಲ ಗೋಪಾಲ ವಿಪಾಲೇಭ್ಯ ಅರ್ಷಕೇಭ್ಯ ಪರಂತಪ ಅಶೀತಿ ಶತವರ್ಷೇಯಂ. 80 ಅಥವಾ 100 ವರ್ಷ ಆದಾಗ ಮಾತಾ ಅಸ್ಮಾಕಂ ಇಹಾಂತಕೆ, ನಮ್ಮ ಅಜ್ಜಿ ಅಥವಾ ದೊಡ್ಡವರು ವಯಸ್ಸಾದವರು, ಅವರನ್ನು ನಾವು ಮೇಲ್ಭಾಗದಲ್ಲಿ ಕಟ್ತೇವೆ. ಆ ಶವವನ್ನು ಕಟ್ಟಿದ್ದು, ಚರ್ಮವನ್ನು ಕಟ್ಟಿದ್ದು ಯಾಕೆ ಅಂದರೆ ಆ ವಾಸನೆಯಿಂದಲೇ ಯಾರೂ ಹತ್ರ ಹೋಗಬಾರದು, ಅಸ್ತ್ರಶಸ್ತ್ರಗಳ ಹತ್ರ ಹೋಗಬಾರದು ಅಂತನ್ನುವ ಉದ್ದೇಶದಿಂದ ಕಟ್ಟಿದ್ದು. ಇದು ಒಂದು ಮಹತ್ತರ ಉದ್ದೇಶ ಇತ್ತು. ಹಾಗಾಗಿ ಅಗ್ನಿ ಸಂಸ್ಕಾರ ಆ ಶವಕ್ಕೆ ಇಲ್ಲ. 80-100 ವರ್ಷ ಆದದ್ದಕ್ಕೆ ನಮ್ಮ ಮನೆ ಪದ್ಧತಿ ಇದು, ನಾವು ಹೀಗೆ ಮಾಡ್ತೇವೆ. ನಚ ಅಗ್ನಿ ಸಂಸ್ಕಾರಂ ಪ್ರಾಪಿತ ಕುಲಧರ್ಮತಃ, ನಮ್ಮ ಕುಲಧರ್ಮ ಇದೆ ಇದು, ಆದ್ದರಿಂದ ನಾವಿದನ್ನು ಮಾಡೋದಿಲ್ಲ ಅಂತ ಹೇಳಿದಕ್ಕೆ ಹ್ಞೂ ಅಂತ ನಂಬಿ ಗೋಣ ಹಾಕ್ಕೊಂಡು ಹೋಗ್ಬಿಟ್ಟ ಅವನು. ಆಯಿತು, ಶವವನ್ನು ಮುಟ್ಟಿದ್ದೇವೆ, ಸ್ಮಶಾನ ಹತ್ತಿರ ಇದೆ, ಮಾಡುವ ಎಲ್ಲ ಆಯುಧಗಳನ್ನು ಕಟ್ಟಿಟ್ಟಾಯಿತು. ಇನ್ನು ಮೇಲೆ ಶುಚಿರ್ಭೂತರಾಗಬೇಕು ಅಂತ ಸ್ನಾನಾದಿಗಳನ್ನು ಮಾಡಿದ್ದಾರಂತೆ. ಯುಧಿಷ್ಠಿರ ಶುಚಿರ್ಭೂತ್ವ ಮನಸಾ ಅಭಿಪ್ರಣಮ್ಯ ಚ, ನಮಸ್ಕಾರ ಮಾಡಿ ಮನಸ್ಸಿನಿಂದಲೇ ಶುಚಿರ್ಭೂತನಾಗಿ ಮನಸ್ಸಿನಿಂದ ನಮಸ್ಕಾರ ಮಾಡ್ತಾ ಇದ್ದಾರೆ. ಬ್ರಹ್ಮಾಣಂ ಇಂದ್ರಂ ವರುಣಂ ಕುಬೇರಂ ವರುಣ ಅನಿಲ ರುದ್ರ ಯಮ ವಿಷ್ಣು ಸೋಮ ಅರ್ಕ ಧರ್ಮ ಪೃಥ್ವಿ ಅಂತರಿಕ್ಷ ಎಲ್ಲ ದಿಕ್ಕುಗಳಿಗೆ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಆಯುಧಗಳನ್ನು ನೀವು ಕಾಪಾಡಬೇಕು ಸ್ವಾಮಿ. ಬ್ರಹ್ಮದೇವರಿಗೆ, ಇಂದ್ರದೇವರಿಗೆ ಮತ್ತು ವರುಣ, ಕುಬೇರ, ಅಗ್ನಿ, ರುದ್ರ, ಯಮ, ವಿಷ್ಣು, ಸೋಮ, ಅರ್ಕ, ಧರ್ಮ, ಅಂತರಿಕ್ಷ ದೇವತೆಗಳು, ಪೃಥ್ವಿ ಮತ್ತು ಎಲ್ಲ ದಿಗ್ಗಭಿಮಾನಿ ದೇವತೆಗಳಿಗೆ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ, ವಸೂನ್ ಮರುತಶ್ಚ ಜ್ವಲನಂ, ಹೀಗೆ ದಿವಾ ರಾತ್ರಿ ಇವುಗಳಿಗೆ ಅಭಿಮಾನಿಯಾದ ದೇವತೆಗಳಿಗೂ ನಮಸ್ಕಾರ ಮಾಡಿ, ತೇಭ್ಯೋ ನಮಸ್ಕೃತ್ಯ ಸ್ವತೇಭ್ಯ ಪ್ರಣಮ್ಯ ತೇಷಾಂ ಶರಣಂ ಗತೋಮ್ಯಹಂ, ನಿಮ್ಮ ಶರಣಕ್ಕೆ ನಾವು ಬಂದಿದ್ದೇವೆ, ಅಸ್ತ್ರಗಳನ್ನು ಇಟ್ಟಿದ್ದೇವೆ, ಹಾಗಾಗಿ ಇದನ್ನು ರಕ್ಷಣೆ ಮಾಡಬೇಕು, ನಿಮ್ಮ ಜವಾಬ್ದಾರಿ. ಹೀಗೆ ಪದ್ಧತಿ ಇದೆ. ಯಾವುದೋ ಒಂದು ವಸ್ತುವನ್ನು ನಾವು ಇಲ್ಲಿ ಇಡ್ತಾ ಇದ್ದೇವೆ ಅಂತಂದರೆ ಸುತ್ತಮುತ್ತ ಇದ್ದ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಅನಾಥ ಅಲ್ಲ ಈ ವಸ್ತು, ನಿಮ್ಮ ಜವಾಬ್ದಾರಿ ನಿಮ್ಮ ಕಣ್ಣಿಗೆ ಇದೆ,
ಇದನ್ನು ರಕ್ಷಣೆ ಮಾಡಿ ನಾವು ಬರುವವರಿಗೆ ಅಂತ ಪ್ರಾರ್ಥನೆ ಮಾಡಬೇಕು. ಅದನ್ನು ಮಾಡಿ ತೋರಿಸ್ತಾರೆ. ಏಸನ್ಯಾಸೋ ಮಯಾ ದತ್ತಃ ಸೋಮಾರ್ಕ ಅಲಿನಾಂತಕೆ. ನಮ್ಮ ಏನು ಆಸ್ತಿ ಇದೆಯಲ್ಲ, ಆಸ್ತಿಯನ್ನು ಎಲ್ಲ ದೇವತೆಗಳಿಗೆ ನಾವು ಜವಾಬ್ದಾರಿ ವಹಿಸಿದ್ದೇವೆ. ಮಮ ಪಾರ್ಥಸ್ಯ ವಾದೇಯಂ ಪೂರ್ಣೇ ವರ್ಷೇ ತ್ರಯೋದಶೆ. ಆವಾಗ ಧರ್ಮರಾಜ ಹೇಳ್ತಾನೆ ನೋಡ್ರಿ, 13 ವರ್ಷ ಪೂರ್ಣ ಆದ ಮೇಲೇನೆ ನಾನು ಅಥವಾ ಪಾರ್ಥ ಇಬ್ಬರು ಬರ್ತೇವೆ. ಅಂದರೆ ಧರ್ಮರಾಜ ಹೇಳ್ತಾ ಇದ್ದಾನೆ, ನಾನು ಅಥವಾ ಅರ್ಜುನ ಇಬ್ಬರು ಬರ್ತೇವೆ, ಅವರಿಗೆ ಮಾತ್ರ ಇದನ್ನು ಕೊಡ್ರಿ, ಎಲ್ಲರಿಗೂ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಮಲ್ಲಿ 5 ಜನರಲ್ಲಿ ಭೀಮ ಇದ್ದಾನೆ, ಮಧ್ಯದಲ್ಲಿ ಬಂದು ಆ ದುರ್ಯೋಧನಾದಿಗಳ ಮೇಲೆ ಸಿಟ್ಟಿಗೆ ಬಂದು ತನ್ನ ಗದೆಯನ್ನು ಈಸಿಕೊಂಡು ಹೋಗಿ ಆ ದುರ್ಯೋಧನಾದಿಗಳನ್ನು ಕೌರವರನ್ನು ಪುಡಿ ಪುಡಿ ಮಾಡಿ ಬಂದ್ಬಿಡ್ತಾನೆ. ಅವನು ಸಿಟ್ಟಾದರೆ ಅವನಿಗೆ, ಹಾಗಾಗಿ ಅವನ ಕೈಯಲ್ಲಿ ಸರ್ವಥಾ ಕೊಡಬೇಡ್ರಿ ಅಂತ ಶಮೀವೃಕ್ಷಕ್ಕೆ ಎಲ್ಲ ದೇವತೆಗಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಧರ್ಮರಾಜ. ನೋಡ್ರಿ, ನೇದಂ ಭೀಮೋ ಪ್ರದಾತವ್ಯಂ, ಈ ಅಸ್ತ್ರಗಳನ್ನು ಭೀಮನಿಗೆ ಕೊಡಬೇಡ್ರಿ. 13 ವರ್ಷ ಆದ ಮೇಲೂ 13 ವರ್ಷ ಆಗುತ್ತನ ಯಾರಿಗೂ ಕೊಡಬೇಡ್ರಿ. 13 ವರ್ಷ ಆದ ಮೇಲೆ ಇದನ್ನು ಇಸ್ಕೊಳ್ಳುವ ಜವಾಬ್ದಾರಿ ನಂದು, ಅರ್ಜುನಂದು. ಹಾಗಾಗಿ ನಾನು ಅರ್ಜುನ ಮಾತ್ರ ಬಂದಾಗ ನೀವು ಕೊಡ್ರಿ, ಇನ್ಯಾರಿಗೂ ಕೊಡಬೇಡ್ರಿ. ಆಮರ್ಷ ನಿತ್ಯ ಸಮೃದ್ಧ, ಅವ ಸಿಟ್ಟಿಗೆ ಬರ್ತಾನ ಭೀಮ. ಹಾಗಾಗಿ ಧೃತರಾಷ್ಟ್ರ ಸುತಾನ್ ಪ್ರತಿ ಅವರು ಮಾಡಿದ್ದು ಎಲ್ಲ ನೆನಪು ಬಂತು ಅಂದರೆ ಮೈಯೆಲ್ಲ ಕೆಂಡಮಂಡ ಆಗ್ತದವನಿಗೆ, ಸಿಟ್ಟು ಬರ್ತದೆ ಅವನಿಗೆ. ಸಿಟ್ಟು ಬಂದು ಅಪೂರ್ಣ ಕಾಲೇ 13 ವರ್ಷ ಮುಗಿದೇನೆ ಅವನೆಲ್ಲ ನಿಯಮ ಹಾಕಿಟ್ಟಿದ್ದಾನೆ, ಅವನ ಕಣ್ಣಿಗೆ ಬೀಳಬಾರದು ಅಜ್ಞಾತವಾಸದಲ್ಲಿ. ಈಗೇನಾದರೂ ಸಿಟ್ಟಿಗೆ ಬಂದು ಆಯುಧವನ್ನು ತೆಗೆದುಕೊಂಡು ಅವನು ಸಂಹಾರ ಮಾಡಲಿಕ್ಕೆ ಹೋಗ್ತಾನೆ ಅಂತ ಹೋದರೆ ಕಣ್ಣಿಗೆ ಬಿದ್ದಿದ್ದಕ್ಕೆ ಮತ್ತೆ 12 ವರ್ಷ ವನವಾಸ ಅಜ್ಞಾತವಾಸ ಎಲ್ಲ ಮಾಡ್ಕೂತ್ ಕೊಡಬೇಕಾಗ್ತದೆ. ಹಾಗಾಗಿ ಸರ್ವಥಾ ಭೀಮನ ಕೈಯಲ್ಲಿ ಅಸ್ತ್ರಗಳನ್ನು ಕೊಡಬೇಡ್ರಿ ಅಂತ ಹೇಳಿ ದೇವತೆಗಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮದಾಯ ದತ್ತಮಿದಂ ಸರ್ವಂ ಜೀವಿತಂ ನ ಸಂಶಯ. ದೇವತೆಭ್ಯೋ ನಮಸ್ಕೃತ್ಯ ಶಮೀಂ ಕೃತ್ವಾ ಪ್ರದಕ್ಷಿಣಂ. ಶಮೀ ವೃಕ್ಷಕ್ಕೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆಯನ್ನು ಹಾಕಿ ತಾವು ಅಲ್ಲಿಂದ ಹೊರಟಿದ್ದಾರಂತೆ. ನಚ ಅಗ್ನಿ ಸಂಸ್ಕಾರಮಿಮಂ ಪ್ರಯಾತ ಕುಲಧರ್ಮತಃ. ಇಷ್ಟೆಲ್ಲ ಮಾತುಗಳನ್ನು ಹೇಳಿ ಅಲ್ಲಿಂದ ಹೊರಟಿದ್ದಾರೆ. ಹೋಗಬೇಕಾದಾಗ ಗುಪ್ತವಾದ ನಾಮಗಳನ್ನು ಇಟ್ಟುಕೊಂಡಿದ್ದಾರಂತೆ. ಈಗ ಬೇರೆ ಯಾರೋ ಜನ ಹತ್ತಿದ್ದಾರೆ, ಏನೋ ಆಗಿದ್ದಾರೆ, ನಮ್ಮ ಹೆಸರುಗಳು ನಾವೇ ಇಟ್ಕೊಂಡ್ಬಿಟ್ರೆ ಸಮಸ್ಯೆ ಆಗ್ತದೆ. ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ ಅಂತ ಇಟ್ಕೊಂಡ್ಬಿಟ್ರೆ ಗೊತ್ತೇ ಬಿಡುತ್ತದೆ ಎಲ್ಲರಿಗೆ. ಅವ್ರ ಮುಂದೆ ಹೇಳೋದು ಒಂದು, ನಮ್ಮಲ್ಲೇ ನಮಗೇನಾದರೂ ಹೇಳೋದು ಕೊಡೋದು ಮಾಡೋದಿತ್ತು ಅಂತಂದರೆ ಈ ಹೆಸರುಗಳಿಂದ ನಾವು ನಮ್ಮನ್ನು ಗುರುತಿಟ್ಕೊಳ್ಳೋಣ, ನಮಗಷ್ಟೇ ಗೊತ್ತಿರಬೇಕಿದು. ಏನಂತ, ಧರ್ಮರಾಜನಿಗೆ ಜಯ ಅಂತ ಹೆಸರಿಟ್ಕೊಂಡಿದ್ದಾನಂತೆ, ಭೀಮಸೇನ ಜಯೇಶ ಅಂತ ಹೆಸರಿಟ್ಕೊಂಡಿದ್ದಾನೆ, ಮತ್ತು ಅರ್ಜುನ ವಿಜಯ ಅಂತ ಹೆಸರಿಟ್ಟುಕೊಂಡಿದ್ದಾನೆ, ಮತ್ತು ಅರ್ಜುನ ನಕುಲ ಜಯತ್ಸೇನ, ಮತ್ತು ಸಹದೇವ ನಕುಲ ಸಹದೇವ ಜಯದ್ಬಲ. ಜಯ ಜಯೇಶ ವಿಜಯ ಜಯತ್ಸೇನ ಜಯದ್ಬಲ. ಜಯದ್ಬಲನಿಗೆ ಹೇಳಿದ್ದೇನೆ, ಜಯೇಶನಿಗೆ ಹೇಳಿದ್ದೇನೆ, ವಿಜಯನಿಗೆ ಹೇಳಿದ್ದೇನೆ, ಮಾಡಿದ್ದೇನೆ, ಎಲ್ಲ ಕೆಲಸ ಆಗಿದೆ ಅಂತ ಹೇಳಿಬಿಟ್ರೆ ನಾವು ಅರ್ಥ ಮಾಡ್ಕೊಂಡ್ಬಿಡ್ತೇವೆ. ಅಲ್ಲಿ ಪ್ರತ್ಯೇಕವಾಗಿ ನಮ್ಮಲ್ಲಿ ಅಲ್ಲಿ ಗುರುತಾಗುವಂತೆ ಏನೂ ಮಾತನಾಡೋದು ಬೇಡ ಅಂತ ಹೇಳಿ ಅವರವರ ಹೆಸರುಗಳನ್ನು ಬದಲಾಯಿಸಿಕೊಂಡಿದ್ದಾರೆ. ಎಲ್ಲರ ಮುಂದೆ ಹೇಳೋದು ಕಂಕ ಮತ್ತು ಭೀಮನ ಸೂದ ಇವೆಲ್ಲ ಹೆಸರುಗಳನ್ನು ಇಟ್ಕೊಂಡಿದ್ದಾರೆ, ಅದು ಬೇರೆ ಹೆಸರುಗಳು. ಆದರೆ ತಮ್ಮಲ್ಲೇನೇ ಈ ಹೆಸರುಗಳನ್ನು ಇಟ್ಟುಕೊಂಡಿದ್ದಾರೆ. ಇಷ್ಟಾದ ಮೇಲೆ ಅಲ್ಲಿ ಅಸ್ತ್ರಗಳನ್ನು ಇಟ್ಟು ದುರ್ಗಾದೇವಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ಬಹಳ ಸುಂದರವಾದ ಸ್ತೋತ್ರ. ಈ ಸ್ತೋತ್ರವನ್ನು ಅನ್ನೋದರಿಂದ ಎಲ್ಲ ಆಪತ್ತುಗಳು ಪರಿಹಾರ, ಇಷ್ಟಾರ್ಥ ಪ್ರಾಪ್ತಿ. ಆ ಸ್ತೋತ್ರದಲ್ಲೇನೆ ಸ್ವಯಂ ದುರ್ಗಾದೇವಿನೇ ಹೇಳವಳಿದ್ದಾಳೆ. ಅದ್ಭುತವಾದ ಸ್ತೋತ್ರ. ಅವಶ್ಯವಾಗಿ ಎಲ್ಲರೂ ಶ್ರವಣ ಮಾಡಿ ಲಕ್ಷ್ಯ ಕೊಟ್ಟು. ವಿರಾಟ ನಗರಂ ರಮ್ಯಂ ಗಚ್ಚಮಾನೋ ಯುಧಿಷ್ಠಿರಃ ಅಸ್ತುವನ್ಮನಸಾ ದೇವಿ ದುರ್ಗಾಂ ತ್ರಿಭುವನೇಶ್ವರಿ. ಸ್ತೋತ್ರ ಮಾಡ್ತಾರೆ. ವಿರಾಟ ನಗರಂ ರಮ್ಯಂ, ರಮ್ಯವಾದ ವಿರಾಟ ನಗರಕ್ಕೆ ಹೋಗಬೇಕು ಅಂತ ನಾವೆಲ್ಲರೂ ವಿಚಾರ ಮಾಡಿದ್ದೇವೆ. ಹಾಗಾಗಿ ನಮ್ಮ ಮೇಲೆ ನೀವು ಅನುಗ್ರಹ ಮಾಡಬೇಕು. ಅಸ್ತುವನ್ ಮನಸಾ ದೇವೀಂ ದುರ್ಗಾಂ ತ್ರಿಭುವನೇಶ್ವರೀಂ ಯಶೋದಾ ಗರ್ಭಸಂಭೂತ, ಯಶೋದಾದೇವಿ ಗರ್ಭದಲ್ಲಿ ಹುಟ್ಟಿದವಳು ನೀನು. ಮತ್ತು ನಾರಾಯಣ ವರಪ್ರಿಯ, ನಾರಾಯಣನಿಗೆ
ಅತ್ಯಂತ ಪ್ರೀತಿಪಾತ್ರದ ಆದವಳು. ನಂದಗೋಪ ಕುಲೇ ಜಾತಾಂ, ನಂದಗೋಪ ಅವನ ಕುಲದಲ್ಲಿ ಹುಟ್ಟಿದವಳು. ಮಾಂಗಲ್ಯಾಂ ಕುಲವರ್ಧಿನಿ, ಮಾಂಗಲ್ಯವನ್ನು ಮತ್ತು ಕುಲವರ್ಧಿನಿ, ನಮ್ಮ ಕುಲಗಳನ್ನು ಅಭಿವೃದ್ಧಿಯನ್ನು ಮಾಡುವಳು, ಸಂತಾನ ಸಂಪತ್ತು ಐಶ್ವರ್ಯಗಳನ್ನು ಕೊಟ್ಟು ರಕ್ಷಣೆ ಮಾಡುವಂಥ. ಕಂಸವಿದ್ರಾವಣಕರೀಂ ಅಸುರಾಣಾಂ ಕ್ಷಯಂಕರೀಂ ಶಿಲಾತಟ ವಿನಿಕ್ಷಿಪ್ತಾಂ ಆಕಾಶಂ ಪ್ರತಿಗಾಮಿನೀಂ ವಾಸುದೇವಸ್ಯ ಭಗಿನೀಂ ದಿವ್ಯಮಾಲಾ ವಿಭೂಷಿತಾಂ. ವಾಸುದೇವ ಪರಮಾತ್ಮನ ಹೆಂಡತಿ, ಆದರೂ ಈಗ ಏನಾಗಿದ್ದಾಳೆ? ಪರಮಾತ್ಮನ ಹೆಂಡತಿಯಾಗಿದ್ದರೂ ಪರಮಾತ್ಮನ ತಂಗಿಯಾಗಿದ್ದಾಳೆ. ಹೆಂಡತಿನೇ. ಯಾಕೆ? ದೇವರೇ ಹೇಳಿದ್ದ, ನೀನು ಭೂಮಿ ಮೇಲೆ ನನ್ನ ತಂಗಿಯಾಗಿ ಹುಟ್ಟಬೇಕು. ಕೃಷ್ಣ ಹುಟ್ಟಿದ ಮೇಲೆ ಮತ್ತು ದುರ್ಗಾದೇವಿ ಅವತಾರ ಮಾಡಿದ್ದಾಳೆ. ದುರ್ಗಾದೇವಿ ಅವತಾರ ಮಾಡಿದ ಮೇಲೆ ವಸುದೇವ ಅದೇ ಹೆಣ್ಣು ಕೂಸನ್ನು ತೆಗೆದುಕೊಂಡು ಬಂದ. ಹಾಗಾಗಿ ಹೆಂಡತಿನೇ ತಂಗಿಯಾಗಿದ್ದಾಳೆ. ವಾಸುದೇವಸ್ಯ ಭಗಿನೀಂ ದಿವ್ಯಮಾಲಾ ವಿಭೂಷಿತಾಂ, ದಿವ್ಯ ಮಾಲ್ಯ ಇವುಗಳಿಂದ ವಿಭೂಷಿತಳಾದವಳು. ದಿವ್ಯಾಂಬರಧರಾಂ ದೇವೀಂ ಖಡ್ಗ ಖೇಟಕ ಇವುಗಳನ್ನು ಧಾರಣೆ ಮಾಡಿದ್ದಾಳೆ. ಭಾರಾವತಾರೇ ಪುಣ್ಯೇ ಸಂಸ್ಮರಿಷ್ಯನ್ ಸದಾಶಿವಂ ತಾನ್ಯೇವ ಪರತಾರಯೇ ಪಾತ್ಯಾಂಕೆ ಗಾಮಿವಾಂ ದುರ್ಲಭಾಂ ಸ್ತೋತುಂ ಪ್ರಚಕ್ರಮೇ ಭೂಯೋರ್ವಿವಿಧೈ ಸ್ತೋತ್ರ ಸಂಭವೈ ಆಮಂತ ದರ್ಶನ ಕಾಂಕ್ಷಿ ರಾಜಾ ದೇವೀಂ ಸಹ ನುಜಃ. ರಾಜೋವಾಚ ನಮೋಸ್ತು ವರದೆ ಕೃಷ್ಣೇ ಕುಮಾರಿ ಬ್ರಹ್ಮಚಾರಿಣಿ ಬಾಲಾರ್ಕಸದೃಶಾಕಾರೇ ಪೂರ್ಣಚಂದ್ರನ ನಿಭಾನನೆ. ವರಪ್ರದಳಾದ ಕೃಷ್ಣೇ, ಕುಮಾರಿಯಾದ ಇವಳು ಬ್ರಹ್ಮಚಾರಿಣಿ, ಎಂದಿಕ್ಕಿ ಮದುವೆ ಮಾಡಿಕೊಂಡಿಲ್ಲ, ಬ್ರಹ್ಮಚಾರಿ ಇವಳು. ಬ್ರಹ್ಮಚಾರಿಯಾದ ಬಾಲಾರ್ಕ ಸದೃಶಾಕಾರೇ ಪೂರ್ಣಚಂದ್ರ ನಿಭಾನನೆ, ಅತ್ಯಂತ ಶೋಭಾಯವಾದ ಪೂರ್ಣಚಂದ್ರನ ಕಾಂತಿಯನ್ನು ಪಡೆದ. ಚತುರ್ಭುಜೆ, 4 ಭುಜಗಳಿವೆ. ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ 8 ಭುಜಗಳು. ಶಿಷ್ಟರಿಗೆ ಶಿಷ್ಟರಿಗೆ ರಕ್ಷಣೆ ಮಾಡೋದಕ್ಕಾಗಿ ಅನುಗ್ರಹ ಕೊಡಲಿಕ್ಕೆ 4 ಭುಜಗಳು. ಇನ್ನು ಸಾಮಾನ್ಯವಾದ 2 ಭುಜಗಳು. 2 ಭುಜ, 4 ಭುಜ, 8 ಭುಜ, ಹೀಗೆ ದುರ್ಗಾದೇವಿಯನ್ನು ಉಪಾಸನೆ ಮಾಡಬೇಕಂತೆ. 2 ಭುಜ ಸಾಮಾನ್ಯ, 4 ಭುಜ ಇದ್ದವಳು ದುರ್ಗಾದೇವಿ ಇದ್ದಾಳೆ. ಅವಳು ನಮಗೆಲ್ಲ ಸಜ್ಜನರಿಗೆ ಅನುಗ್ರಹ ಮಾಡುತ್ತಾಳೆ. ಇನ್ನು 8 ಅಷ್ಟ ಆಯುಧಗಳಿಂದ ಸಮೇತವಾದ ಅಷ್ಟಭುಜವುಳ್ಳವಳಾಗಿದ್ದಾಳೆ ದುರ್ಗಾದೇವಿ. ಅವಳು ದುಷ್ಟರ ನಿಗ್ರಹವನ್ನು ಮಾಡ್ತಾಳೆ. ಚತುರ್ಭುಜೆ ಅಷ್ಟೇ ಅಲ್ಲದೆ 4 ತಲೆಗಳಂತೆ ದುರ್ಗಾದೇವಿಗೆ. ಚತುರ್ಭುಜೆ ಚತುರ್ವಕ್ತ್ರೇ, ಬ್ರಹ್ಮದೇವರಿಗಿದ್ದಂತೆ 4 ತಲೆಗಳು. ಪೀನ ಶ್ರೋಣಿ ಪಯೋಧರೆ ಮಯೂರ ಪಿಚ್ಛವಲಯೇ ಕೇಯೂರಾಂಗದ ಭೂಷಣೆ ಭಾಸದೇವಿ ಯಥಾಪದ್ಮ ನಾರಾಯಣ ಪರಿಗ್ರಹ ಸ್ವರೂಪಂ ಬ್ರಹ್ಮಚರ್ಯಂಚ ವಿಶದಂ ತವ ಖೇಚರಿ. ಹಾಗಾಗಿ ಖೇಚರಿ ಆಕಾಶದಲ್ಲಿ ಇದ್ದವಳು. ಕೃಷ್ಣಶ್ಚ ವಿಷಮಾ ಕೃಷ್ಣ ಸಂಕರ್ಷಣ ಸಮಾನನ ಬಿಭ್ರತಿ ವಿಪುಲೋ ಬಾಹು ಶಕ್ರಧ್ವಜ ಸಮುಚ್ಚಯೋ. ವಿಪುಲೋ ಬಾಹು ಶಂಕ ಧ್ವಜ ಸಮುಚ್ಚಯೋ. ಪಾತ್ರೀ ಚ ಪಂಕಜೀ ಘಂಟಿ ಸ್ತ್ರೀ ವಿಶುದ್ಧಾ ಚ ಯಾ ಭುವಿ. ಇವನ್ನೆಲ್ಲ ಪಾಶಂ ಧನುರ್ ಮಹಾಚಕ್ರಂ ವಿವಿಧಾನಿ ಆಯುಧಾನಿ ಚ, ಎಲ್ಲ ಆಯುಧಗಳನ್ನು ಇಟ್ಟುಕೊಂಡಿದ್ದಾಳೆ. ಕುಂಡಲಾಭ್ಯಾಂ, ಭಾರೀ ಕುಂಡಲಗಳಿಂದ, ಸುಪೂರ್ಣಾಭ್ಯಾಂ ಕರ್ಣಾಭ್ಯಾಂಚ, ಕುಂಡಲಗಳಿಂದ ಸುಪೂರ್ಣವಾದ ಕರ್ಣಗಳಿಂದ ಭೂಷಿತಳಾದ. ಚಂದ್ರವಿಸ್ಪರ್ಧಿನಾ ದೇವಿ ಮುಖೇನ ತ್ವಂ ವಿರಾಜಸೆ ಮುಖಟೇನ ವಿಚಿತ್ರೇಣ ಕೇಶಬಂಧೇನ ಶೋಭಿನಾ ಭುಜಂಗಭೋಗವಾಸೇನ ಶೋಣಿಸೂತ್ರೇಣ ರಾಜಿತ ವಿಭ್ರಾಜಸೆ ಚಾಬದ್ಧೇನ ಭೋಗೇನೈವೈಹಿ ಮಂದರ ಧ್ವಜೇನ ಶಿಖಿಪಿಚ್ಛಾನ ಮುಚ್ಚತೇನ ವಿರಾಜತೆ ಕೌಮಾರಂ ವ್ರತಮಾಸ್ಥಾಯ. ಕೌಮಾರ ವ್ರತವನ್ನು ತಾನು ತಾಳಿದ್ದಾಳೆ, ಮದುವೆಯನ್ನು ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿ. ತ್ರಿದಿವಂ ಪಾವಿತಂ ತ್ವಯ, ತ್ರಿದಿವ ಅವುಗಳಲ್ಲಿ ಪಾವಿತಳಾಗಿದ್ದಾಳೆ. ತೇನ ತ್ವಂ ಪೂಜಸೆ ದೇವಿ ತ್ರಿಜಸೆ ಪೂಜ್ಯಸೆ ಚ ತ್ರೈಲೋಕ್ಯ ರಕ್ಷಣಾರ್ಥಾಯ, 3 ಲೋಕಗಳನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಮಹಿಷ ಎಮ್ಮೆಯ ವೇಷದಲ್ಲಿ ಬಂದ ಅಸುರನನ್ನು ಸಂಹಾರ ಮಾಡಿದ ದೇವಿ. ಪ್ರಸನ್ನಾಮೇ ಸುರಶ್ರೇಷ್ಠೇ, ಸುರರಲ್ಲಿ ಅತ್ಯಂತ ಶ್ರೇಷ್ಠಳಾದಂಥವಳು, ನನ್ನ ಮೇಲೆ ನೀನು ಪ್ರಸನ್ನಳಾಗು. ದಯಾಂ ಕುರು ಶಿವಾಭವ, ದಯೆಯನ್ನು ಮಾಡು, ಮಂಗಳವನ್ನು ಉಂಟು ಮಾಡು. ಜಯಾತ್ವಂ ವಿಜಯ ಚೈವ,
ಸಂಗ್ರಾಮೇ ಚ ಜಯಪ್ರದಾ, ಜಯ ವಿಜಯ ಅಂತನೂ ಹೆಸರುಳ್ಳವಳು. ಸಂಗ್ರಾಮದಲ್ಲಿ ನನಗೆ ಜಯವನ್ನು ಮಾಡು, ಜಯವನ್ನು ಉಂಟು ಮಾಡು. ಮಮಾಪಿ ವಿಜಯಂ ದೇಹಿ, ನನಗೂ ವಿಜಯವನ್ನು ಕೊಡು. ತವ ಸ್ಥಾನಂಚ ಶಾಶ್ವತಂ, ನಿನ್ನ ಸ್ಥಾನವನ್ನು ಶಾಶ್ವತವಾಗಿ ಕೊಡು. ಕಾಲಿ ಕಾಲಿ ಮಹಾಕಾಲಿ ಸೀಧು ಮಾಂಶುಪಶುಪ್ರಿಯೇ, ಸೀಧು ಎಲ್ಲ ದುರ್ಗಾದೇವಿ, ಇಡೀ ಜಗತ್ತನ್ನು ಸಂಹಾರ ಮಾಡುವಂತಹ ದೇವಿಯವಳು. ಅಂಥ ದೇವಿ ಸೀಧು ಮಾಂಸು ಪಶುಪ್ರಿಯೇ, ರಕ್ತ ಮಾಂಸಗಳನ್ನು ಅತ್ಯಂತ ಪ್ರೀತಿಯಿಂದ ತಿನ್ನವಳು ಅಂತನ್ನೋದೇನು ಆಶ್ಚರ್ಯಕರವಾದದ್ದಲ್ಲ. ದುಷ್ಟರ ಕೃತಾನು ಯಾತ್ರಾ ಭೂತೈಸ್ತ್ವಂ ವರದಾ ಕಾಮರೂಪಿಣಿ, ವರದಳಾದವಳು, ಅತ್ಯಂತ ಕಾಮ ರೂಪವನ್ನು ತಾಳುವಂಥವಳು. ಭಾರಾವತಾರೇ ಏ ಚ ತ್ವಾಂ ಸಂಸ್ಪರಿಷ್ಯಂತಿ ಮಾನವಾಃ ಪ್ರಣಮಂತಿ ಚ ಹೇ ತ್ವಾಂ ಹಿ ಪ್ರಭಾತೆ ತು ನರಾಭುವಿ ನ ತೇಷಾಂ ದುರ್ಲಭಂ ಕಿಂಚಿತ್ ಪುತ್ರತೋದನತೋಪಿ ವಾ. ನಿನ್ನನ್ನು ಯಾರು ಸ್ಮರಣೆ ಮಾಡ್ತಾರೋ, ಯಾರು ಆರಾಧಿಸ್ತಾರೋ ಅವರಿಗೂ ಜಗತ್ತಿನಲ್ಲಿ ಸಂಪಾದಿಸದೇ ಇರೋ ಯಾವ ವಸ್ತು ಇಲ್ಲ, ಎಲ್ಲವನ್ನೂ ಸಂಪಾದಿಸ್ತಾರೆ. ಪುತ್ರರನ್ನು, ಧನವನ್ನು ಮತ್ತು ಯಾವ ಆಪತ್ತು ಬಂದರೂ ಅನಾಯಾಸವಾಗಿ ದಾಟಿಬಿಡ್ತಾರೆ. ದುರ್ಗಾ ತಾರಯಸೆ ದುರ್ಗೆ ತತ್ವಂ ದುರ್ಗಾ ಸ್ಮೃತಾಭುದೈಹಿ, ಮತ್ತು ಅದಕ್ಕಾಗಿಯೇ ನಿನಗೆ ದುರ್ಗಾ ಅಂತ ಹೆಸರು. ಎಲ್ಲ ಆಪತ್ತುಗಳನ್ನು ಅನಾಯಾಸವಾಗಿ ದಾಟಿಸ್ತಿ, ಆದ್ದರಿಂದಲೇ ದುರ್ಗಾ. ಮತ್ತು ಅತ್ಯಂತ ಕಠಿಣವಾದ ಶಾಸ್ತ್ರಕ್ಕಾಗಿ ಜ್ಞಾನಕ್ಕಾಗಿ ನಿನ್ನನ್ನು ಪ್ರಾರ್ಥಿಸಿದರೆ ನೀನು ದುರ್ಗವಾದ ಅತ್ಯಂತ ಕಠಿಣವಾದ ಶಾಸ್ತ್ರಗಳನ್ನು ಅನಾಯಾಸವಾಗಿ ತಿಳಿಸ್ತೀ. ಆದ್ದರಿಂದ ಅವಳಿಗೆ ದುರ್ಗಾ ಅಂತ ಹೆಸರು. ದುರ್ಗಾ ತಾರಯಸೆ ದುರ್ಗೆ ತತ್ವಂ ದುರ್ಗಾ ಸ್ಮೃತಾಭುದೈಹಿ ಕಾಂತಾರೇಶು ಅವಸನ್ನಾನ ಮಗ್ನಾನಾಂಚ ಮಹರ್ಣವೇ. ಎಲ್ಲರೇ ಇರಲಿ, ಅವನು ಅಡವಿಯಲ್ಲಿ ಇರಲಿ ಅಥವಾ ಅವಸನ್ನಾನ ಮಗ್ನಾನಾಂಚ ಮಹರ್ಣವೇ, ಸಾಗರಗಳಲ್ಲಿ ಬಿದ್ದಿರಲಿ, ಯಾವುದೋ ಕತ್ತಲಿನಲ್ಲಿ ಬಿದ್ದಿರಲಿ, ಅಂಥ ಅವಸ್ಥೆಯಲ್ಲಿದ್ದಾಗಲೂ ದುರ್ಗೆಯನ್ನು ಸ್ಮರಣೆ ಮಾಡಿಬಿಟ್ಟರೆ ಅನಾಯಾಸವಾಗಿ ನನಗೆ ಮಾರ್ಗ ಸಿಗ್ತದೆ, ಅವರವರಿಗೆ ಮಾರ್ಗ ಸಿಗ್ತದೆ. ಯಾವ ಕಷ್ಟ ಆಪತ್ತು ವಿಪತ್ತು ಬಂದರೂ ದುರ್ಗಾದೇವಿಯನ್ನು ಸ್ಮರಣೆ ಮಾಡಿದರೆ ಆಪತ್ತು ಪರಿಹಾರವಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಕಾಂತಾರೇಶೋ ಸನ್ನಾನ ಮಗ್ನಾನಾಂಚ ಮಹಾರ್ಣವೇ, ಕಾಂತಾರದಲ್ಲಿ ಅಡವಿಯಲ್ಲಿ ಇದ್ದಾಗಲೂ ಆ ಅರ್ಣವದಲ್ಲಿ ಮಗ್ನರಾದವರಿಗೂ ದಸ್ಯುಬಿಹಿ ಕಳ್ಳರಿಂದ, ಚೋರರಿಂದ, ದುಷ್ಟರಿಂದ, ಭ್ರಷ್ಟರಲ್ಲಿ ಸಿಕ್ಕೊಂಡಾಗಲೂ ನಮಗೆ ಅದರಿಂದ ಪಾರು ಮಾಡ್ತಾಳೆ. ಜಲಪ್ರತರಣೆ ಚೈವ ಕಾಂತಾರೇಶ್ವಟವೀಶು ಚ ಯೇ ಸ್ಮರಿಷ್ಯಂತಿ ಮಹಾದೇವಿ. ನೋಡ್ರಿ, ಅನೇಕ ಹೆಣ್ಣು ಮಕ್ಕಳು ಇದ್ದೀರಿ, ಪುರುಷರು ಇದ್ದೀರಿ. ಈ ಸ್ತೋತ್ರವನ್ನು ಅವಶ್ಯವಾಗಿ ಪ್ರತಿನಿತ್ಯವೂ ಪಾರಾಯಣ ಮಾಡಬೇಕು, ಪಠನ ಮಾಡಬೇಕು, ಅರ್ಥಾನುಸಂಧಾನಪೂರ್ವಕವಾಗಿ ಮಾಡಿದರೆ ನಮಗೆ ಯಾವ ಆಪತ್ತು ಬರುವುದಿಲ್ಲ, ಬರುವ ಆಪತ್ತುಗಳೂ ಪರಿಹಾರ ಆಗಿಬಿಡುತ್ತದೆ, ಇಷ್ಟಾರ್ಥ ಪ್ರಾಪ್ತಿಯಾಗ್ತದೆ. ಏ ಸ್ಮರಿಷ್ಯಂತಿ ಮಹಾದೇವೀಂ ನ ಚ ಸೀದಂತಿ ತೇನರಾಹ ತ್ವಂ ಕೀರ್ತಿ ಶ್ರೀಹಿ ಧೃತಿ. ಆಯಾ ರೂಪಗಳು ಉಳ್ಳವಳಾಗಿದ್ದಾಳೆ ಮತ್ತು ಆಯಾ ರೂಪದಿಂದ ಕೀರ್ತಿಯನ್ನು ಕೊಡ್ತಾಳೆ, ಶ್ರೀಕಾಂತಿಯನ್ನು ಕೊಡ್ತಾಳೆ, ಧೃತಿ ಧೈರ್ಯವನ್ನು ಕೊಡ್ತಾಳೆ, ಸಿದ್ಧಿಯನ್ನು ಕೊಡ್ತಾಳೆ. ಹ್ರೀ ವಿದ್ಯಾ ಸಂತತಿರ್ಮತಿ, ವಿದ್ಯೆಯನ್ನು ಕೊಡ್ತಾಳೆ, ಸಂತತಿ ನಮ್ಮ ಸಂತತಿಯನ್ನು ಬೆಳೆಸ್ತಾಳೆ. ಸಂಧ್ಯಾ ರಾತ್ರಿ ಪ್ರಭಾ ನಿದ್ರಾ ಜ್ಯೋತ್ಸ್ನಾ ಕಾಂತಿ ಕ್ಷಮಾದಯ, ಕಾಂತಿ ಕ್ಷಮಾ ದಯ ಇವುಗಳನ್ನು ಉಳ್ಳವಳಾಗಿದ್ದಾಳೆ. ಋಣಾಂಚ ಬಂಧನಂ ಮೋಹಂ ಪುತ್ರನಾಶಂ ಧನಕ್ಷಯಂ, ಬಂಧನ ಮೋಹ ಇವುಗಳನ್ನು ನಾಶ ಮಾಡುತ್ತಾಳೆ, ಧನ ಮತ್ತು ಪುತ್ರರನ್ನು ಕೊಡ್ತಾಳೆ. ವ್ಯಾಧಿಂ ಮೃತ್ಯುಂ ಧನಂಚೈವ, ವ್ಯಾಧಿ ಆದಿವ್ಯಾಧಿಗಳು, ಮನಸ್ಸಿಗಿದ್ದ ರೋಗಗಳು, ದೇಹಕ್ಕಿದ್ದ ರೋಗಗಳು ಇವನ್ನು ಪರಿಹಾರ ಮಾಡ್ತಾಳೆ. ಭಯಂ ಚೈವ ಪೂಜಿತಾ ನಾಶಯಿಷ್ಯಸಿ, ಅವಳನ್ನು ಪೂಜೆ ಮಾಡಿದರೆ ಎಲ್ಲ ನಾಶವಾಗಿ ಹೋಗ್ತದೆ. ನಮ್ಮಲ್ಲಿ ನಿರಂತರವಾಗಿ ಹೇಳುವಂತಹ ಅದ್ಭುತವಾದ ಎಲ್ಲ ಸ್ತೋತ್ರಗಳ ರಾಜವಾದಂತಹ ಸ್ತೋತ್ರಗಳಲ್ಲಿ ಅತ್ಯಂತ ಸಮರ್ಥವಾದ ಶ್ರೇಷ್ಠವಾದ ಸ್ತೋತ್ರ ಅಂದರೆ ವಿಷ್ಣು ಸಹಸ್ರನಾಮ. ಅದು ಮಹಾಭಾರತದಲ್ಲಿ ಬಂದದ್ದೇ. ಅದರ ತರುವಾಯ ಸ್ತ್ರೀ ಸ್ತೋತ್ರದಲ್ಲಿ, ಲಕ್ಷ್ಮೀದೇವಿಯ ಸ್ತೋತ್ರದಲ್ಲಿ, ಸೂಕ್ತ ಹೇಳ್ತಾ ಇಲ್ಲ ನಾನು, ಸ್ತೋತ್ರದಲ್ಲಿ ಹೇಳ್ತಾ ಇಲ್ಲ. ಸ್ತೋತ್ರದಲ್ಲಿ ಶ್ರೇಷ್ಠವಾದ ಸ್ತೋತ್ರ ಅಂತಂದರೆ ಅದು ದುರ್ಗಾ ಸ್ತೋತ್ರ. ಇನ್ನು ವಾಯುದೇವರ ಕುರಿತಾಗಿ ಸ್ತೋತ್ರದಲ್ಲಿ ಈ ಶ್ರೇಷ್ಠವಾದ ಸ್ತೋತ್ರ ಅಂದರೆ ಸುಂದರಕಾಂಡ. ವಿಷ್ಣು ಸಹಸ್ರನಾಮ, ಸುಂದರಕಾಂಡ,
ವಿಷ್ಣು ಸಹಸ್ರನಾಮ, ದುರ್ಗಾ ಸ್ತೋತ್ರ, ಸುಂದರಕಾಂಡ. ಸ್ತೋತ್ರದಲ್ಲಿ ದೇವರ ಕುರಿತಾಗಿ, ಲಕ್ಷ್ಮೀದೇವಿ ಕುರಿತಾಗಿ, ಇನ್ನು ವಾಯುದೇವರ ಕುರಿತಾಗಿ ಪ್ರಧಾನವಾದ, ಉತ್ತಮವಾದ, ಫಲಪ್ರದವಾದ, ಸರ್ವ ಅರಿಷ್ಟ ಪರಿಹಾರಕವಾದಂತಹ ಸ್ತೋತ್ರಗಳು ಅಂದರೆ ಇವು ಸ್ತೋತ್ರ. ಅವಶ್ಯವಾಗಿ ಇದನ್ನು ಪಠನ, ಪಾರಾಯಣ, ಜಪಗಳನ್ನು ಮಾಡಬೇಕು. ಇಷ್ಟಾರ್ಥ ಪ್ರಾಪ್ತಿಯಾಗ್ತದೆ, ಸಿದ್ಧ ಪುರುಷರಾಗ್ತೇವೆ. ಅದಕ್ಕಾಗಿಯೇ ನಾನು ಸ್ತೋತ್ರ ಹೇಳ್ತಾ ಇದ್ದೇನೆ. ಸೋಹಂ ರಾಜ್ಯಾತ್ ಪರಿಭ್ರಷ್ಟ ಶರಣಂ ತ್ವಾಂ ಪ್ರಪನ್ನವ. ನಾನು ರಾಜ್ಯದಿಂದ ಭ್ರಷ್ಟನಾಗಿದ್ದೇನೆ, ಐಶ್ವರ್ಯಹೀನನಾಗಿದ್ದೇನೆ, ಹಾಗಾಗಿ ನಿನ್ನಲ್ಲಿ ಶರಣಾಗತನಾಗಿದ್ದೇನೆ. ಪ್ರಣತಶ್ಚ ತಥಾ ಮೂರ್ಧ ತವ ದೇವಿ ಸುರೇಶ್ವರಿ ತ್ರಾಹಿ ಮಾಂ ಪದ್ಮಪತ್ರಾಕ್ಷಿ. ಕಮಲದಂತೆ ಕಣ್ಣುಗಳುಳ್ಳ ದುರ್ಗಾದೇವಿ, ನಿನ್ನ ಕಣ್ಣುಗಳಿಂದ ನಮ್ಮನ್ನು ನೋಡಿ ನಮ್ಮನ್ನು ಉದ್ಧಾರ ಮಾಡು. ಶರಣಾಗತ ವತ್ಸಲೆ, ಶರಣಾಗತರಾದವರನ್ನು ನೀನು ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಪಡೆದವಳು. ಹಾಗಾಗಿ ಶರಣಂ ತವಮೇ ದುರ್ಗೆ ಶರಣ್ಯೇ ಭಕ್ತವತ್ಸಲೆ ಏವಂ ಸುತಾಹಿ ಸಾ ದೇವಿ ದರ್ಶಯಾಮಾಸ ಪಾಂಡ. ಅತ್ಯಂತ ಭಕ್ತಿಯಿಂದ ಸ್ತೋತ್ರ ಮಾಡಿದ್ದಕ್ಕೆ ದುರ್ಗಾದೇವಿ ಪ್ರತ್ಯಕ್ಷಳಾಗಿ ದರ್ಶನವನ್ನು ಕೊಟ್ಟಿದ್ದಾಳಂತೆ. ಎಷ್ಟು ಸಂತೋಷ! ಎಂಥ ಪರಿಸ್ಥಿತಿಯಲ್ಲಿ ನಾವು ಬಹಳ ಆಪತ್ತು ವಿಪತ್ತು ಕಷ್ಟದಲ್ಲಿ ಇದ್ದಾಗ ಯಾರ ದರ್ಶನವಾದರೆ ಈ ಕಾಲಕ್ಕೆ ಅವ್ರು ಇರಬೇಕಾಗಿತ್ತು ನೋಡ್ರಿ, ನಮಗೆಲ್ಲ ಸಮಸ್ಯೆ ಪರಿಹಾರ ಆಗ್ತಿತ್ತು ಅಂತ ಅನ್ಕೋತಿರ್ತೀವಲ್ಲ, ಅಂಥವರೇ ನಮಗೆ ಸಿಕ್ಬಿಟ್ರೆ ನಮಗೆ ಎಷ್ಟು ಧೈರ್ಯ ಬರ್ತದೆ. ಹಾಗಾಗಿ ಸಕಲ ವಿಘ್ನಗಳನ್ನು, ಸಕಲ ಆಪತ್ತುಗಳನ್ನು, ಸಕಲ ದೋಷಗಳನ್ನು ಪರಿಹಾರ ಮಾಡುವ ಮಹಾತಾಯಿ ಆ ದುರ್ಗಾದೇವಿ. ಆ ದುರ್ಗಾದೇವಿ ಪ್ರತ್ಯಕ್ಷಳಾಗಿದ್ದಾಳೆ. ಪ್ರತ್ಯಕ್ಷರಾದಾಗ ಬಹಳ ಸಂತೋಷವಾಯಿತು. ಉಪಗಮ್ಯ ತು ರಾಜಾನಂ ಇದಂ ವಚನಮಬ್ರವೀತ್. ಎಲ್ಲ ಪಾಂಡವರು ಇರ್ತಾರೆ, ಪಂಚಪಾಂಡವರು, ದ್ರೌಪದಿ ದೇವಿ ಮುಂದು ಕೂಡಿಸಿಕೊಂಡು ದೇವ್ಯೋವಾಚ, ದುರ್ಗಾದೇವಿ ಹೇಳ್ತಾಳೆ, ಶೃಣು ರಾಜನ್ ಮಹಾಬಾಹೋ ಮದೀಯಂ ವಚನಂ ಪ್ರಭೋ. ರಾಜರೇ, ಪಾಂಡವರೇ ಕೇಳ್ರಿ, ಭವಿಷ್ಯತ್ಯಚರಾದೇವ ಸಂಗ್ರಾಮೇ ವಿಜಯಸ್ತವ. ಪ್ರತ್ಯಕ್ಷಳಾದ ಮೇಲೆ ಮೊದಲನೇ ಮಾತು ಏನು ಗೊತ್ತಾ? ಸ್ವಲ್ಪೇ ವರ್ಷಗಳಲ್ಲಿ, 1-2 ವರ್ಷಗಳಲ್ಲಿ ದೊಡ್ಡದಾದ ಸಂಗ್ರಾಮ, ಭವಿಷ್ಯ ಹೇಳಿಬಿಡ್ತಾಳೆ. ಕಂಸನಿಗೆ ಹೇಳಿದ್ದು ಭವಿಷ್ಯ ಬೇರೆ. ನಿನ್ನ ಅಂತವಾಗ್ತದೆ, ನಿನ್ನನ್ನು ಸಾಯಿಸುವ ಒಬ್ಬನ ವ್ಯಕ್ತಿ ಹುಟ್ಟುತ್ತಾ ಇದ್ದಾನೆ ಅಂತ ಹೇಳಿ ಶಾಪ ಕೊಟ್ಟಿದ್ಲು ಅವಳಿಗೆ. ಇಲ್ಲಿ ವರ ಕೊಡ್ತಾ ಇದ್ದಾಳೆ. ಅಲ್ಲಿ ಮೂರ್ಖತನ ಮಾಡಿ ದುರ್ಗಾದೇವಿಯನ್ನು ಪಡೆದದ್ದು, ಇಲ್ಲಿ ಸ್ತೋತ್ರ ಮಾಡಿ ಸಂತೋಷಪಡಿಸಿ ದುರ್ಗಾದೇವಿಯನ್ನು ಕಾಣಿಸಿಕೊಂಡದ್ದು, ಪ್ರತ್ಯಕ್ಷವನ್ನಾಗಿ ಮಾಡಿಕೊಂಡದ್ದು ಧರ್ಮರಾಜ. ಹಾಗಾಗಿ ವರವನ್ನು ಕೊಡ್ತಾಳೆ. ಈ ಸ್ವಲ್ಪೇ ವರ್ಷಗಳಲ್ಲಿ, ಸ್ವಲ್ಪೇ ತಿಂಗಳುಗಳಲ್ಲಿ ಸಂಗ್ರಾಮವಾಗ್ತದೆ, ಮಹಾಸಂಗ್ರಾಮ. ಆ ಸಂಗ್ರಾಮದಲ್ಲಿ ನೀನು ಜಯಶೀಲರಾಗ್ತೀರಿ ಎಲ್ಲರೂ. ಸಂಗ್ರಾಮೇ ವಿಜಯಸ್ತವ ಮಮ ಪ್ರಸಾದಾದ್ ನಿರ್ಜಿತ್ಯ. ಹೇಗಂತ ಕೇಳ್ತೀಯ? ಏನೂ ಇಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟಿವಿ, ಹೇಗೆ ಗೆಲ್ಲುವುದು ಅಂತ ಕೇಳ್ತೀಯ? ನನ್ನ ಪ್ರಸಾದದಿಂದ ನೀನು ಗೆಲ್ತಿ. ಹಾಗಾಗಿ ದುರ್ಗಾ ಸ್ತೋತ್ರ ಬಹಳ ಮಹತ್ವದ್ದು. ಮಮ ಪ್ರಸಾದ ನಿರ್ಜಿತ್ಯ ಹತ್ವಾ ಕೌರವ ವಾಹಿನಿ. ಎಲ್ಲ ಕೌರವ ಸೈನ್ಯವನ್ನು ಗೆಲ್ತೀರಿ ನೀವು, ಅವರನ್ನು ಸೋಲಿಸಿ. ರಾಜ್ಯಂ ನಿಷ್ಕಂಟಕಂ ಕೃತ್ವ. ರಾಜ್ಯಕ್ಕೆ ಏನು ಕಂಟಕ ಇದೆ ನೋಡು, ಅದನ್ನೆಲ್ಲ ಕಂಟಕಗಳನ್ನು, ಅಡೆತಡೆಗಳನ್ನು ಕಿತ್ತಿ ಬಿಸಾಡಿ ನಿಮಗೆ ಅನಾಯಾಸವಾಗಿ ರಾಜ್ಯವನ್ನು ಕೊಡುತ್ತೇನೆ. ಮೋಕ್ಷಸೆ ಮೇದಿನಿಂ ಪುನಃ. ಮತ್ತೆ ನೀವು ಎಲ್ಲ ಭೂಮಿಯನ್ನು ಭೋಗ ಮಾಡ್ತೀರಿ, ಏನೂ ವಿಚಾರ ಬೇಡ. ಭಾತೃಭಿಸ್ ಸಹಿತೋ ರಾಜನ್. ಎಲ್ಲ ಅಣ್ಣ ತಮ್ಮಂದ್ರ ಜೊತೆಗೆ ಅಂದರೆ ಏನಾಯಿತು, ಅಣ್ಣ ತಮ್ಮಂದರೆಲ್ಲರೂ ಬದುಕ್ತಾರೆ. ಅಷ್ಟು ಘನಘೋರ ಯುದ್ಧವಾದರೂ ನಿಮಗೇನು ಅಣ್ಣ ತಮ್ಮಂದರಿಗೆ ಸಮಸ್ಯೆ ಆಗುವುದಿಲ್ಲ. ಅಣ್ಣ ತಮ್ಮಂದ್ರ ಜೊತೆಗೆ ಕೂಡಿಕೊಂಡು ರಾಜ್ಯವನ್ನು ಪರಿಪೂರ್ಣವಾಗಿ ಮುಂದೆ ನೀನು ಭೋಗಿಸ್ತೀ ಅಂತ ವರ ಕೊಟ್ಬಿಡ್ತಾ ಇದ್ದಾರೆ. ಪ್ರೀತಿಂ ಪ್ರಾಕ್ಷಸಿ ಪುಷ್ಕಲಾಂ ಮತ್ಪ್ರಸಾದತ್ಯತೆ ಸೌಖ್ಯಂ. ಅಷ್ಟೇ ಅಲ್ಲ, ಸುಖವಾಗ್ತದೆ. ಕೆಲವರಿಗೆ ಭೋಗಿಸುವಾಗಲೂ ದುಃಖ ಆಗ್ತಿರ್ತದೆ, ಸಮಾಧಾನ ಇರುವುದಿಲ್ಲ. ಏನು ಹೇಳಿದರೂ ಅವರಿಗೆ ಸಂತೋಷನೇ ಆಗುವುದಿಲ್ಲ. ಅವರಿಗೆ ಬೇಕಾದ ರುಚಿ ಅಡಿಗೆಗಳನ್ನು ಹಾಕಿದರೂ ಸಮಾಧಾನ ಇರೋದಿಲ್ಲ. ಬೇಡವಾದದ್ದನ್ನು ಮಾಡದೇ ಸುಮ್ಮನೆ ಕೂತರೂ ಸಮಾಧಾನ ಇರೋದಿಲ್ಲ. ಹಾಗೆಲ್ಲ ಆಗೋದಿಲ್ಲ. ಯಾಕದೊಂದು ಶಾಪ ಅದು. ಬೇಕಾದಷ್ಟು ಐಶ್ವರ್ಯ ಸಂಪತ್ತು ಇರ್ತದೆ, ರುಚಿ ಅಡಿಗೆ ಮಾಡಿ ಹಾಕೋರು ಇರ್ತಾರೆ. ಅದನ್ನು ಹಾಕಿ ಕೊಟ್ಟರೆ ತಿಂದರೆ ಅವನಿಗೆ ಸಂತೋಷನೇ ಆಗೋದಿಲ್ಲ. ಶ್ರವಣ ಮಾಡಿದರೆ ಸಂತೋಷ ಆಗೋದಿಲ್ಲ. ಏನು ಮಾಡಿದರೂ ಸಂತೋಷ ಆಗದೇ ಇದ್ದ ಒಂದು ಮನಸ್ಸಿನ ರೋಗ ಅದು. ಯಾಕೆ? ಮನಸ್ಸು ಚಿಕ್ಕದಿರ್ತದೆ, ಮನಸ್ಸು ದೊಡ್ಡದಿರಬೇಕು, ಸಂತೋಷವನ್ನು ಕೊಡುವ ಮನಸ್ಸಿರಬೇಕು. ಹಾಗಾಗಿ ನಿನಗೆ ಸೌಖ್ಯವಾಗ್ತದೆ. ಆರೋಗ್ಯಂಚ ಭವಿಷ್ಯತಿ.
ಎಲ್ಲ ಇದ್ದು ನಿನಗೆ ಆರೋಗ್ಯನೇ ಇದ್ದಿಲ್ಲ, ಅನಾರೋಗ್ಯವಾಗಿ ಬಿದ್ದರೆ ಅಂದರೆ ಹಾಗೆಲ್ಲ ಇಲ್ಲ. ಆರೋಗ್ಯಂಚ ಭವಿಷ್ಯತಿ ಏಚ ಸಂಸ್ಮರಿಷ್ಯಂತಿ ಲೋಕೆ ವಿಗತಕಲ್ಮಷಾಃ ತೇಷಾಂ ತುಷ್ಟ ಪ್ರದಾಸ್ಯಾಮಿ ರಾಜ್ಯ ಮಾಯುರ್ವಪಸ್ಸುತಂ. ಹಾಗಾಗಿ ತೇಷಾಂ ತುಷ್ಟ ಪ್ರದಾಸ್ಯಾಮಿ, ನಾನು ಸಂತುಷ್ಟಳಾಗಿ ನಿನಗೆ ರಾಜ್ಯ, ಆಯುಷ್ಯು ಮತ್ತು ಮಕ್ಕಳನ್ನು ಕೊಡ್ತೇನೆ. ಪ್ರವಾಸೇ ನಗರೇ ವಾಪಿ, ಪ್ರವಾಸ ಮಾಡಬೇಕಾದಾಗ, ನಗರದಲ್ಲಿ ಇದ್ದಾಗ, ಸಂಗ್ರಾಮ ಇದ್ದಾಗ, ಶತ್ರು ಸಂಕಟ ಇದ್ದಾಗ, ಅಡವಿಯಲ್ಲಿದ್ದಾಗ, ದುರ್ಗಕಾಂತಾರೆ ಭಯಾನಕವಾದ ಪರಿಸ್ಥಿತಿಯಲ್ಲಿದ್ದಾಗ, ಸಾಗರದಲ್ಲಿ ಮತ್ತು ಸಾಗನೆ ಗಹನೆ ಗಿರೌ ಬೆಟ್ಟ ಸಮುದ್ರಗಳಲ್ಲಿ ಇದ್ದಾಗ, ಆಪತ್ತು ಬಂದಾಗ ನನ್ನನ್ನು ನೆನೆಸಿರಿ. ಅಥವಾ ನೀನು ಮಾಡಿದ ಸ್ತೋತ್ರವನ್ನು ಪಠನೆ ಮಾಡಿ ನೆನೆಸಿದರೆ, ಪ್ರಾರ್ಥನೆ ಮಾಡಿದರೆ ಅವರಿಗೆ ನಾನು ಆರಾಮಾಗಿ ದಾಟಿಸ್ತೇನೆ. ದುರ್ಗಾದೇವಿ ವರ ಕೊಡ್ತಾ ಇದ್ದಾಳೆ. ಧರ್ಮರಾಜ, ನಿನಗಂತೂ ವರ ಕೊಟ್ಟೆ, ನೀನು ಮಾಡಿದ ಸ್ತೋತ್ರವನ್ನು ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ ಪ್ರವಾಸ ಮಾಡಬೇಕಾದಾಗ ಆರಾಮಿರ್ತೀವಿ. ನಾವು ಟ್ರೈನ್ದಾಗ ಹೊಂಟೀವಿ, AC ಒಳಗೆ ಹೊಂಟೀವಿ ಅಂತೇಳಿ ಆರಾಮಿರೋದಿಲ್ಲ. ಟ್ರೈನ್ ಯಾವಾಗ ಎಲ್ಲಿ ಬಡಿತದೋ ಗೊತ್ತಿಲ್ಲ, ಯಾವಾಗ ಪಟ್ರಿ ತಪ್ಪಿ ಬೀಳ್ತದೋ ಗೊತ್ತಿಲ್ಲ. ಫ್ಲೈಟ್ದಾಗ ಹೋಗ್ಬೇಕಾದಾಗ ಆರಾಮ್ ಹೊಂಟೀವಿ ಅಂತ ಅನ್ಕೊಂಡಿರ್ತೀವೇನು? ಸಣ್ಣ 2 ವೀಲರ್ ಮೇಲೆ ಹೋಗ್ಬೇಕಾದ್ರೆ ಮನೆಯೊಳಗೆ ಕೂತಾಗೆ ತಲೆ ಮೇಲೆ ಫ್ಯಾನ್ ಬಿದ್ದರೆ ಹೋಯ್ತು. ಎಲ್ಲ ಕಾಲಕ್ಕೂ ದೇವರ ರಕ್ಷಣೆ ಮಾಡ್ತಾ ಇದ್ದಾನೆ, ಲಕ್ಷ್ಮೀದೇವಿ ರಕ್ಷಣೆ ಮಾಡ್ತಿದ್ದಾಳೆ ಅಂತೇನ ಉಳಿದಿದ್ದು. ಹಾಗಾಗಿ ಪ್ರವಾಸ ಮಾಡಬೇಕಾದಾಗ, ಪ್ರವಾಸ ಮಾಡುವಾಗ ಅಥವಾ ಮಾಡೋಕ್ಕಿಂತ ಮುಂಚಿತವಾಗಿಯೇ ಈ ಸ್ತೋತ್ರಗಳನ್ನು ಪಠನ ಮಾಡಿ ನಾವು ಪ್ರವಾಸ ಮಾಡಬೇಕಂತೆ. ನಮಗೆ ಯಾವ ಆಪತ್ತು ಬರುವುದಿಲ್ಲ. ಅದರೊಳಗೂ ಕೆಲವೊಮ್ಮೆ ಅಮಾವಾಸ್ಯೆ ದಿವಸ, ಕರಿ ದಿವಸ, ಅಬದ್ಧ ದಿನಗಳಲ್ಲಿ ಪ್ರವಾಸ ಮಾಡುವ ಪ್ರಸಂಗ ಬರುತ್ತದೆ. ಅದಕ್ಕೆ ಒಂದು ಪ್ರಸ್ಥಾನ ಅಂತ ಇದೆ. ಒಬ್ಬ ಬ್ರಾಹ್ಮಣನಿಗೆ ಇಷ್ಟು ಅಷ್ಟು ಅಂತ ಹೇಳಿ ಧಾನ್ಯ ದವಸಗಳನ್ನು, ದಕ್ಷಿಣೆಗಳನ್ನು ತೆಗೆದಿಟ್ಟು, ಆ ಬ್ರಾಹ್ಮಣಿಗೆ ನಾವು ಹೋಗುವ ಆಪತ್ತು ಬರಬಾರದು, ಆ ಬ್ರಾಹ್ಮಣನಿಗೆ ದಕ್ಷಿಣೆ ಕೊಡ್ತೇವೆ ಅಂತ ಹೇಳಿ ನಮ್ಮ ಯೋಗ್ಯತಾನುಸಾರವಾಗಿ ತೆಗೆದಿಟ್ಟು ಈ ದುರ್ಗಾ ಸ್ತೋತ್ರ ಪಠನ ಮಾಡಿ ಪ್ರವಾಸ ಮಾಡಬೇಕಂತೆ. ಕೆಲವೊಮ್ಮೆ ಹೋಗಬಾರದ ದಿನಗಳಲ್ಲಿ ಪ್ರವಾಸ ಮಾಡುವುದಿದ್ದರೆ, ಪ್ರಯಾಣ ಮಾಡಬೇಕಾದಾಗ, ಪ್ರವಾಸೇ ನಗರೇ ವಾಪಿ, ಆರಾಮಿದ್ದಾಗೂ ಮನೆಯಾಗಿದ್ದಾಗೂ ಪಠನ ಮಾಡಿ. ಸಂಗ್ರಾಮೇ ಶತ್ರು ಸಂಕಟೆ, ಸಂಗ್ರಾಮದಲ್ಲಿದ್ದಾಗ, ಅದರ ಯುದ್ಧವಾಡಬೇಕಾದಾಗ, ಶತ್ರುಗಳ ಸಂಕಟ, ಸುತ್ತಮುತ್ತಲು ಎಲ್ಲರೂ ದುಷ್ಟರೇ ದುಷ್ಟರು, ಯಾರೂ ನಮಗೆ ಸಹಾಯ ಮಾಡಲಿಕ್ಕೆ ಬರ್ತಾ ಇಲ್ಲ, ನಮ್ಮವರೇ. ಅವಾಗೇನು ಮಾಡಬೇಕು? ದುರ್ಗಾದೇವಿನ ಸ್ಮರಣೆ ಮಾಡಬೇಕು. ದುರ್ಗಾದೇವಿನ ಸ್ಮರಣೆ ಮಾಡಿದರೆ ಏನೂ ಸಮಸ್ಯೆ. ಅಟವ್ಯಾಂ, ಅಡವಿಯಲ್ಲಿದ್ದಾಗ ಅಟವ್ಯಾಂ ದುರ್ಗಕಾಂತಾರೇ ಸಾಗರೇ ಗಹನೆ ಗಿರೌ ಯೇ ಸ್ಮರಿಷ್ಯಂತಿ ಮಾಂ ರಾಜನ್ ತಥಾಹಂ ಭವತಾ ಸ್ಮೃತ ನ ತೇಷಾಂ ದುರ್ಲಭಂ ಕಿಂಚಿತ್ ಅಸ್ಮಿನ್ ಲೋಕೆ ಭವಿಷ್ಯತಿ. ಇದಂ ಸ್ತೋತ್ರಂ, ನೀನು ಮಾಡಿದ ಸ್ತೋತ್ರವನ್ನು, ಸ್ತೋತ್ರವರಂ, ಅದಕ್ಕೆ ನಾನು ಹೇಳಿದೆ, ಎಲ್ಲ ಸ್ತೋತ್ರಗಳಲ್ಲಿಯೂ ಶ್ರೇಷ್ಠ. ವರ ಅಂದರೆ ಸರ್ವೋತ್ತಮ, ಶ್ರೇಷ್ಠ. ಆ ಶ್ರೇಷ್ಠವಾದ ಸ್ತೋತ್ರವನ್ನು ಭಕ್ತಿಯಿಂದ ಶೃಣುಯಾತ್ವಾ ಪಠೇತವ. ಕೆಲವ್ರಿಗೆ ಅನ್ಲಿಕ್ಕೆ ಬರ್ತಿರುವುದಿಲ್ಲ, ಕೆಲವ್ರಿಗೆ ಅನ್ಲಿಕ್ಕೆ ಇದು ಇರಂಗಿಲ್ಲ. ಅದಕ್ಕೇನು ಮಾಡಬೇಕು? ಯಾರು ಬರ್ತಿರ್ತದೋ ಅವರ ಕಡೆಯಿಂದ ಅನಿಸ್ಕೊಂಡು ಅದನ್ನು ಕೇಳಬೇಕು. ಬಂದವರಿಗೆ ಅಂದೇ ಬಿಡಬೇಕು. ಮಾಡಿದರೆ ಶೃಣುಯಾತ್ವಾ ಪಠೇತವ ತಸ್ಯ ಸರ್ವಾಣಿ ಕಾರ್ಯಾಣಿ, ಅವರ ಎಲ್ಲ ಕಾರ್ಯಗಳು ಸಿದ್ಧವಾಗ್ತದೆ. ಸಿದ್ಧಿಂ ಯಾಸ್ಯಂತಿ ಪಾಂಡವಾಹ, ನಿಮ್ಮ ಕೆಲಸ ಅಂತೂ ಹಾಗೆ ಆಗ್ತದೆ. ವರ ಕೊಟ್ಟು ಬಿಟ್ಟಿದ್ದೇನೆ, ನೀನು ಹೇಳುವ ಸ್ತೋತ್ರವನ್ನು ಈ ಪ್ರಸಂಗದಲ್ಲಿ ನನ್ನ ಭಕ್ತರು ಭಕ್ತಿಯಿಂದ ಇದನ್ನು ಪಠನೆ ಮಾಡಿದರೆ ಎಲ್ಲ ಕಾರ್ಯಗಳು ಸಿದ್ಧವಾಗ್ತದೆ. ಯಾವ್ಯಾವುದೋ ಸಮಸ್ಯೆ ಬಂದಿದೆ, ಕೋರ್ಟು ಕಚೇರಿ, ಅದು ಇದು, ನಮ್ಮ ಜಾಗ, ಅದು ಇದೇನೇನೋ ಸಮಸ್ಯೆ, ಮನೆಯೊಳಗೆ ಗಂಡ ಹೆಂಡಂದರಲ್ಲಿ, ಅಪ್ಪ ಮಕ್ಕಳಲ್ಲಿ, ಏನೇನೋ ಒಟ್ಟಿಗೆ ಎಂದೂ ಪರಿಹಾರ ಆಗದೇ ಇದ್ದ ಸಮಸ್ಯೆಗಳು ಅಂತಿರ್ತದೆ. ಪ್ರತಿನಿತ್ಯ ದುರ್ಗಾ ಸ್ತೋತ್ರವನ್ನು ಪಠನೆ ಮಾಡಬೇಕು. ಅಷ್ಟು ಪುಣ್ಯ ಶೇಖರಣೆ ಆಗುವುದಿರ್ತದೆ, ಅಷ್ಟು ಭಕ್ತಿ ಅದಕ್ಕೆ ಕೂಡಬೇಕಾಗಿರ್ತದೆ. ಅದನ್ನು ಕೂಡಿಸಿ ಪರಮಾತ್ಮ ದುರ್ಗಾದೇವಿ ಅದನ್ನು ರಕ್ಷಣೆ ಮಾಡಿ ನಮ್ಮ ಆಪತ್ತು ಪರಿಹಾರ ಮಾಡ್ತಾಳೆ. ನಿಶ್ಚಿತವಾಗಿ ತಾನೇ ವರ ಕೊಟ್ಟಿದ್ದು ಯಾಕೆ ಪರಿಹಾರ ಮಾಡೋದಿಲ್ಲ? ಮತ್ಪ್ರಸಾದಾಚ್ಚ ವತ್ಸರ್ವಾನ್ ವಿರಾಟ ನಗರೇ ಸ್ಥಿತಾನ್, ನನ್ನ ಅನುಗ್ರಹದಿಂದ ನೀವು ವಿರಾಟ ನಗರದಲ್ಲಿ ಆರಾಮಾಗಿರ್ತೀರಿ,
ನೀವಿದ್ದದ್ದು ಯಾರೂ ನಿಮ್ಮನ್ನು ಗುರುತಿಸೋದಿಲ್ಲ. ನೀವು ಯಾರು ಅಂತ ಗುರುತು ಮಾಡಿಕೊಳ್ಳೋದಿಲ್ಲ. ನೀವು ಮುಂದೆ ಕೇಳ್ತೀರಿ, ಸಮಯ ಮುಗಿತಾ ಬಂತು, ಮುಂದೆ ಕೇಳ್ತೀರಿ, ಒಂದೇ ದಿನದಲ್ಲೇನೆ 5 ಜನ ಹೋಗ್ತಾರೆ. 1 ತಾಸು 2 ತಾಸು 1 ತಾಸು 2 ತಾಸು ಹಿಂದೆ ಮುಂದೆ 5 ಜನ ಹೋದರೆ ಪಂಚ ಪಾಂಡವರು ಅಂತ ಅರ್ಥ ಮಾಡ್ಕೊಳ್ಳಿಕ್ಕಾಗಿಲ್ಲ. ವಿರಾಟ ರಾಜನಿಗೆ ಬೇಡ, ಸುದೇಶ್ನಿಗೆ ಬೇಡ, ಉಳಿದಿದ್ದ ಎಲ್ಲ ಜನಕ್ಕೂ ಅರ್ಥ ಆಗಲಿಕ್ಕಾಗಲಿಲ್ಲ, ಅರ್ಥ ಮಾಡಿಕೊಳ್ಳಿಲ್ಲ ಯಾರು. ಇದರಿಂದೇ ನಾವು ಅರ್ಥ ಮಾಡ್ಕೋಬೇಕು. ದುರ್ಗಾದೇವಿಯ ಪರಿಪೂರ್ಣ ಅನುಗ್ರಹ. ನ ಪ್ರಾಜ್ಞಾಸ್ಯಂತಿ ಕುರವವು, ಕೌರವರಿಗಲ್ಲ, ವಿರಾಟ ರಾಜನಿಗಲ್ಲ, ಯಾರಿಗೂ ನೀವು ಪಂಚಪಾಂಡವರು ಅಂತ ನಿಮ್ಮನ್ನು ಗುರುತು ಹಿಡಿಯುವುದಿಲ್ಲ ಅಜ್ಞಾತವಾಸದಲ್ಲಿ. ಇದು ನನ್ನ ಅನುಗ್ರಹದಿಂದ ಆಗ್ತದೆ. ಇತ್ಯುಕ್ತ ವರದಾದೇವಿ ಯುಧಿಷ್ಠಿರಂ ಅರಿಂದಮಂ ರಕ್ಷಾಂ ಕೃತ್ವಾ ಚ ಪಾಂಡೂನಾಂ ತತ್ರೈವಾಂತರಧೀಯತ. ಹೀಗೆ ವರವನ್ನು ಕೊಟ್ಟು ಪಾಂಡವರಿಗೆ ಅನುಗ್ರಹ ಮಾಡಿ ಅಲ್ಲೇ ಅದೃಶ್ಯಳಾಗಿದ್ದಾಳೆ ದುರ್ಗಾದೇವಿ. ಎಷ್ಟು ದೊಡ್ಡ ಅನುಗ್ರಹ, ಮಹತ್ತರವಾದ ಸ್ತೋತ್ರ. ಅವಶ್ಯವಾಗಿ ಬಂದವರು ಅಂದು ಪಾರಾಯಣ ಮಾಡಿರಿ, ಬರದೇ ಇದ್ದವರು ಕಲಿತು ಪಾರಾಯಣ ಮಾಡಿರಿ. ಅದೂ ಸಾಧ್ಯವಾಗದೇ ಇದ್ದವರು ಬಂದವರ ಕಡೆಯಿಂದ ಶ್ರವಣ ಮಾಡಿ ಅದನ್ನು ಕೇಳಿ, ಅವ್ರ ಕಡೆಯಿಂದ ಹೇಳಿಸ್ಕೊಂಡು ನೀವು ಕೇಳಿದಾಗ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ಪ್ರತಿನಿತ್ಯ ಪಠನ ಮಾಡಬೇಕಾದ ಸ್ತೋತ್ರ. ಹಾಗಾಗಿ ಮಂತ್ರ ಸ್ತೋತ್ರ ಸಂಗ್ರಹದಲ್ಲಿ ಇದನ್ನು ಹಾಕಿದ್ದಾರೆ ಸ್ತೋತ್ರ. ವೈಶಂಪಾಯನೋ ಮಾಂಸ ಚತುಸ್ತತೆ ಪುಣ್ಯ ಜಲಾಂ ಶಿವಾಂ ಶುಭಾಂ ಮಹರ್ಷಿ ಗಂಧರ್ವ ನಿಷೇವಿತೋದಕಾಂ ತ್ರಿಲೋಕಕಾಂತಾಂ ಅವತರ್ಯ ಜಾಹ್ನವೀಂ ಋಷಿಂಶ ದೇವಾಂಶ್ಚ ಪಿತॄನ್ ತರ್ಪಯತ್. ಜಾಹ್ನವಿ ನದಿಯಲ್ಲಿ ಎಲ್ಲರೂ ಸ್ನಾನ ಮಾಡಿಕೊಂಡು ಮುಂದೆ ಸಾಗಬೇಕಾಗಿದೆ. ಅಲ್ಲಿ ಸ್ನಾನ ಮಾಡಿ ದೇವತೆಗಳಿಗೆ, ಪಿತೃಗಳಿಗೆ, ಋಷಿಗಳಿಗೆ ತರ್ಪಣವನ್ನು ಕೊಟ್ಟಿದ್ದಾರೆ. ತರ್ಪಣವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ. ತರ್ಪಣಗಳನ್ನು ಕೊಡಬೇಕು. ಕೊಟ್ಟರೆ ಪಿತೃದೇವತೆಗಳು ಸಂತುಷ್ಟರಾಗ್ತಾರೆ, ಸಂತೋಷರಾಗಿ ನಮಗೆ ಅನುಗ್ರಹ ಮಾಡುತ್ತಾರೆ. ಹೀಗೆ ಮಾಡಿ ತಾವಲ್ಲಿಂದ ಮುಂದೆ ಸಾಗಬೇಕು ಅಂತ ಸಾಗ್ತಾ ಇದ್ದಾರೆ. ಸಯೈವ ಮಯೋಕ್ತೋ ವರದ ಪಿತಾ ಪ್ರಭು ಸದೈವ ಮೇ ಧರ್ಮರಥ ಮತಿರ್ಭವೇತ್ ಸವೈ ಮಯೋಕ್ತೋ ವರದ ಪಿತಾ ಪ್ರಭು ಸದೈವ ಮೇ ಧರ್ಮರಥ ಮತಿರ್ಭವೇತ್. ಸವೈ ಮಯೋಕ್ತೋ ವರದಃ ಪಿತಾ ಪ್ರಭು ಸದೈವ ಮೇ ಧರ್ಮರಥ ಮತಿರ್ಭವೇತ್. ಸದೈವ ನನ್ನ ಬುದ್ಧಿ ಧರ್ಮದಲ್ಲೇನೇ ರತಿ ಸಿಗುವಂತೆ ನನಗೆ ಆಶೀರ್ವಾದ ಮಾಡಬೇಕು. ಹಾಗಾಗಿ ಯಮಧರ್ಮರಾಜ ತಾನು ಧರ್ಮರಾಜನಿಗೆ ತಾನು ಧರ್ಮರಾಜ ಯಮಧರ್ಮರಾಜನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸವೈ ಮಯೋಕ್ತೋ ವರದ ಪಿತಃ ಪ್ರಭು ಸದೈವ ಮೇ ಧರ್ಮರಥ ಮತಿರ್ಭವೇತ್. ನಿರಂತರವಾಗಿ ಕೆಲವೊಮ್ಮೆ ಏನಾಗ್ತದೆ, ಕಷ್ಟ ಆಪತ್ತು ವಿಪತ್ತುಗಳು ಬಂದಾಗ ಧರ್ಮವನ್ನು ಬಿಟ್ಟು ಬಿಡ್ತೇವೆ. ಅಧರ್ಮ ಮಾಡುತ್ತೇವೋ ಇಲ್ಲೋ ಗೊತ್ತಿಲ್ಲ, ಧರ್ಮ ಮಾಡೋದಂತೂ ಬಿಟ್ಟುಬಿಡ್ತೇವೆ. ಕೆಲವೊಮ್ಮೆ ಅಧರ್ಮ ಮಾಡುವ ಪ್ರಸಂಗನೂ ಬಂದುಬಿಡ್ತದೆ, ಮಾಡಿಬಿಡ್ತೇವೆ. ಈ ಆಪತ್ತು ವಿಪತ್ತುಗಳು ಇದ್ದಾಗ ನಾವು ಧರ್ಮವನ್ನು ಬಿಟ್ಟು ಬಿಡ್ತೇವೆ. ಆ ಧರ್ಮದಲ್ಲಿ ಬುದ್ಧಿ ಕಳೆದುಕೊಳ್ಳುವಂತೆ ನನಗೆ ಆಗಬಾರದು, ಸದಾ ಅದರಲ್ಲೇನೆ ನನಗೆ ರತಿ ಇರಬೇಕು ಅಂತ ಹೇಳಿ ವೈಶಂಪಾಯನೋ ವಾಚ ತದೇವ ತತ್ಪ್ರಸಾದೇನ ಸ್ವರೂಪ ಮೇವಾಭವತ್ ಸ್ವಯಂ. ಆಗ ಧರ್ಮರಾಜ ಅವನೇ ನಿನ್ನ ರೂಪದಂತೆ ಒಂದು ರೂಪವನ್ನು ತಗೋತಾನೆ. ಏವ ಮುಕ್ತ್ವಾ ಧರ್ಮಾತ್ಮ ಧರ್ಮಮೇವ ಅನುಚಿಂತಯನ್ ತದೇವ ತತ್ಪ್ರಸಾದೇನ ರೂಪಮೇವ ಅಭವತ್ ಸ್ವಯಂ. ಸ್ವಯಂ ತಾನು ರೂಪವನ್ನು ಧಾರಣೆ ಮಾಡಿ ತಾನು ಏನಾಗ್ತಾನೆ, ಸವೈ ದ್ವಿಜಾತಿ ಆ ರೂಪವನ್ನು ಧಾರಣೆ ಮಾಡಿಕೊಂಡು ಧರ್ಮರಾಜ ಮೊಟ್ಟ ಮೊದಲನೇದವನು ಪ್ರವೇಶ ಮಾಡ್ತಾ ಇದ್ದಾನೆ ವಿರಾಟ ರಾಜನದಲ್ಲಿ ಆ ಸ್ಥಾನದಲ್ಲಿ. ತಥೋ ವಿರಾಟಂ ಪ್ರಥಮೋ ಯುಧಿಷ್ಠಿರೋ ದದರ್ಶ ದೂರಾ ಸುಸಮೃದ್ಧ ತೇಜಸಂ ಅನಂತರೇದ್ವಜ್ವಲಿತಂ ಹುತಾಶನಂ ದುರಾಸದಂ ತೀಕ್ಷ್ಣ ವಿಷಂ ಯಥೋರಗಂ. ಈ 5-6 ಮಹಾನುಭಾವರ ರೂಪವನ್ನು, ಅವರ ಎಲ್ಲ ವ್ಯಕ್ತಿತ್ವವನ್ನು ಮಹಾಭಾರತ ವರ್ಣನೆ ಮಾಡ್ತಾರೆ. ಹೇಗಿದ್ದರು ಒಬ್ಬೊಬ್ಬರು. ಆ ವಿರಾಟರಾಜನ ಆಸ್ಥಾನಕ್ಕೆ ಹೋದರೆ ಎಲ್ಲರಿಗೆ ಕಂಡ್ರೆ ಹೇಗೆ ಅಂದರೆ, ಯುಧಿಷ್ಠಿರ ಅನಂತ ತೇಜೋಜ್ವಲಿತಂ, ಅನಂತ ಬೆಂಕಿಗಳನ್ನು ಹಚ್ಚಿದರೆ ಏನು ಪ್ರಕಾಶ ಇರಬೇಕಲ್ಲ ಅಷ್ಟು ಪ್ರಕಾಶ ಕಾಂತಿ ಮುಖದ ಮೇಲೆ ತುಂಬಿ ಹರಿತಾ ಇತ್ತು.
ತೇಜಸ್ವಿ ಆಗಿದ್ದಂತೆ. ಯಾರಪ್ಪ ಇವನು ಅಂತ ಎಲ್ಲರೂ ಎದ್ದು ನಿಂತರಂತೆ, ಗಾಬರಿ ಆದರಂತೆ. ಅನಂತದೇದು ಜ್ವಲಿತಂ ಹುತಾಶನಂ ದುರಾಸದಂ ತೀಕ್ಷ್ಣ ವಿಷಯಂ. ಅವನು ದಂಡ ಕಮಂಡಲು ಯತಿವೇಷವನ್ನು ಧಾರಣೆ ಮಾಡಿಕೊಂಡು ಒಳಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಮಾಡಬೇಕಾದಾಗ ವಿರಾಟ ರಾಜ ಕೇಳ್ತಾನೆ, ಕೋಬಾ ವಿಜಾನತಿ ಪುರಾಸ್ಯ ದರ್ಶನಂ ಯುವಾ ಸಭಾಂ ಯೋ ಅಪಮೇತಿ ಮಾಮಕಂ. ಯಾರಪ್ಪ ಇವನು ಸಭೆಯಲ್ಲಿ ಬಂದ, ಇಷ್ಟು ತೇಜಸ್ವಿ ಕಾಂತಿವಂತ ಯುವ, ಅವನಿಗಾಗಲೇ 70, 72 ಅಥವಾ 50 ಹೀಗೆ ಇಷ್ಟು ವಯಸ್ಸಿರುತ್ತದೆ. ಅಷ್ಟು ವಯಸ್ಸಿನಲ್ಲಿ ನೋಡಿದರೆ ಭಾರಿ ಯುವಕನಾದಂತೆ ಕಾಣ್ತಾ ಇದ್ದಾನಂತ. ಅಷ್ಟು ತೇಜಸ್ಸು ಮುಖದಲ್ಲಿ ಕಾಂತಿ ಹೊಳಿತಾ ಇದೆ. ರೂಪೇಣ ಸಾರೇನ ವಿಜಾನ್ವಯನ್ ಮಹಿಂ ಶ್ರಿಯಂ. ಇವನ ರೂಪ, ಇವನ ಕಾಂತಿ, ಇವನ ಬಾಹುಗಳು, ಇವನ ದೇಹದ ಗಾತ್ರ ಇದನ್ನು ನೋಡಿದರೆ ಇವನಿಗೆ ಯತಿ ಅಂತ ಅನಿಸೋದಿಲ್ಲ. ಭಾರೀ ಮತ್ತು ರಾಜ್ಯವನ್ನು ರಕ್ಷಣೆ ಮಾಡುವ ರಾಜನಂತೆ ಇವನಲ್ಲಿ ರಾಜನ ಎಲ್ಲ ಸರ್ವ ಲಕ್ಷಣಗಳು ಕಾಣ್ತಾ ಇವೆ. ಹಾಗಾಗಿ ಇವನು ಯತಿ ಅಂತ ಅನ್ನಿಸ್ತಾ ಇಲ್ಲ, ನೋಡಿದರೆ ವೇಷ ಅಂತ ಅನ್ನಿಸ್ತಾ ಇದೆ. ಅಂತ ನೋಡಿದರೆ ಸಿಂಹದ ಗಾಂಭೀರ್ಯ ನಡೀತಾ, ಸಿಂಹದ ಗಾಂಭೀರ್ಯ ಇದೆ, ಆನಿಯಂತೆ ನಡೀತಾ ಇದೆ. ಹಾಗಾಗಿ ಯಾರಪ್ಪ ಇವನು? ಸಾಗರಾಂತರಮಾಸಾಧ್ಯ ಮೇದಿನಿ. ಒಂದು ಊರಲ್ಲ, ಎರಡು ಊರಲ್ಲ, ಸಾಗರಗಳಿಂದ ತುಂಬಿದ ದ್ವೀಪಗಳನ್ನು ಆಡುವ ಶಕ್ತಿ ಸಾಮರ್ಥ್ಯವನ್ನು ಪಡೆದಂತಹ ಮಹಾ ತೇಜಸ್ವಿ ಇವನು ಅಂತ ತಾನು ವರ್ಣನೆ ಮಾಡ್ತಾನೆ. ಆಗ ಯಾರಪ್ಪ ನೀನು ಅಂತ ಕೇಳಿದರೆ ಅವನು ಹೇಳ್ತಾನೆ, ತ್ರಿದಂಡ ಕುಂಡ ಕುಶ ಶಿಕ್ಯ ಪಾಣಿಂ ಸಮುತ್ಥಿತ ಸಾಹಿ ಸಭಾ ಸಪಾರ್ಥಿವಾಂ. ನನ್ನ ಹೆಸರು ಅವನು ಹೇಳ್ಕೊತಾನೆ, ಶ್ರುತಂಚ ಶೀಲಂಚ ಕುಲಂಚ ಸಂಶಮೇ ಗೋತ್ರಂ ತಥಾ ನಾಮ ಚ ದೇಶಮಂ. ಇಷ್ಟೆಲ್ಲ ನೋಡಿ ಅವನಿಗೆ ಆಶ್ಚರ್ಯವಾಗಿ, ಯಾರಪ್ಪ ನಿನ್ನ ಕುಲ ಯಾವುದು, ನಿನ್ನ ಗೋತ್ರ ಯಾವುದು, ನೀನು ಎಲ್ಲಿಂದ ಬಂದು ಏನು ಮಾಡ್ತಿ, ಇದನ್ನೆಲ್ಲ ಪಟ ಹೇಳು ಅಂತ ಇವನು ಪಟಪಟನೇ ಬೇಗನೆ ತನ್ನ ಆಕಾಂಕ್ಷೆ ಪರಿಹಾರ ಆಗಬೇಕು ಅಂತ ಹೇಳಿ ಎಲ್ಲ ಕೇಳ್ತಾ ಇದ್ದಾನೆ. ಶ್ರುತ ಶೀಲ ಕುಲ ಗೋತ್ರ ನಾಮ ದೇಶ ಏನು ಎಲ್ಲ ಹೇಳು ನೀನು. ಯಥಾನುರೂಪಂ ಪ್ರಚಾಮಿತೆ ತ್ವಹಂ ತಚಾವವಂತಾಚ ತವಾಭಿಷಾಷಿತಂ ಅಪೂಜಿತ ಅಗ್ನಿಸಮಾಜಾತಯ ಕುಲಂ ದದೇಹಿ ಸವಿತಾ ಇರ್ವೋರಗಾ. ಅಪೂಜಿತ ಹ್ಯಗ್ನಿಸಮ. ನಿನ್ನನ್ನು ನೋಡಿದರೆ ಸದೈವ ಪೂಜೆ ಮಾಡಬೇಕು ಅಂತ ಅನಿಸ್ತದೆ ಅಂತ ವ್ಯಕ್ತಿತ್ವ ನಿಂತು. ಯಾರು ಅಂತಂದಾಗ ಅವನು ಹೇಳ್ತಾನೆ, ಇತಿ ಬ್ರುವಾಣಂ ತಮುವಾಚ ಪಾರ್ಥಿವಂ ಯುಧಿಷ್ಠಿರೋ ಧರ್ಮಮವೇಕ್ಷ ಸಾಸಕೃತ ಸತ್ಯಂ ವಚಕ್ಕೋಮಿ. ಯಾರು ನೀನು ಸತ್ಯವಾಗಿ ಹೇಳು ಅಂತಂದರೆ ಅವನು ಹೇಳ್ತಾನೆ, ಸತ್ಯವಾಗಿ ಹೇಳುವಂತೆ ನನ್ನ ಪರಿಸ್ಥಿತಿ ಇಲ್ಲ. ಸುಳ್ಳು ಹೇಳಲಿಲ್ಲ ಅವನು. ನಾನು ಏನು ಪ್ರತಿಜ್ಞೆಯನ್ನು ಮಾಡಿಕೊಂಡು ಇಲ್ಲಿ ಬಂದಿದ್ದೇನಲ್ಲ ಅದನ್ನು ಮಾತ್ರ ನಿನಗೆ ಹೇಳುತ್ತೆ. ನಾನಿಲ್ಲೇನಾಗಬೇಕು, ಏನು ಹೆಸರಿಟ್ಕೋಬೇಕು, ಏನನ್ನು ನಾನು ವೇಷಧಾರಣೆ ಮಾಡ್ಕೋಬೇಕು ಅಂತ ನಾವೇನು ಪ್ರತಿಜ್ಞೆಯನ್ನು ಮಾಡಿಕೊಂಡಿವಲ್ಲ ಅದನ್ನು ನಿನಗೆ ಹೇಳುತ್ತೇವೆ. ಸತ್ಯ ಹೇಳುವ ಪ್ರಸಂಗ ಈಗ ಬಂದಿಲ್ಲ, ಹಾಗಾಗಿ ಸತ್ಯ ನಾನು ಹೇಳೋದಿಲ್ಲ. ಸ್ಪಷ್ಟವಾಗಿ ಹೇಳುತ್ತಾನೆ. ಕೆಲವು ಪ್ರಸಂಗಗಳಲ್ಲಿ ಸತ್ಯ ನುಡಿಯುವ ಪ್ರಸಂಗ ಬಂದಿರ್ತದೆ, ಅಸತ್ಯ ಮಾತನಾಡಿದರೆ ಪಾಪ ಬರ್ತಿರ್ತದೆ. ಆ ಪ್ರಸಂಗದಲ್ಲಿ ಹೇಗೆ ಸತ್ಯವನ್ನು ಒಳಗಿಟ್ಟುಕೊಂಡು ಮೇಲೆ ಮಾತನಾಡಬೇಕು ಅಂತ ಅನ್ನೋದನ್ನು ಧರ್ಮರಾಜ ತಿಳಿಸಿಕೊಡ್ತಾನೆ. ಇತಿ ಬ್ರುವಾಣಂ ತಮುವಾಚ ಪಾರ್ಥಿವಂ ಯುಧಿಷ್ಠಿರೋ ಧರ್ಮಮವೇಕ್ಷ ಚ ಅಸಕೃತ ಸತ್ಯಂ ವಚಕ್ಕೋನ್ ವಿಹ ವಕ್ತು ಮುತ್ಸಹೇ ಯಥಾ ಪ್ರತಿಜ್ಞಂ ಚ ಶೃಣುಷ್ವ ಪಾರ್ಥಿವ. ನಾನು ಹೇಗೆ ಪ್ರತಿಜ್ಞೆಯನ್ನು ಮಾಡಿಕೊಂಡು ಇಲ್ಲಿ ಪ್ರವೇಶ ಮಾಡಬೇಕು ಅಂತ ಬಂದಿದ್ದೇನೋ ಅದನ್ನು ಹೇಳ್ತೇನೆ, ಕೇಳು. ಗುರುಪದೇಶ ನಿಯಮಾಚ್ಚ ಮೇ ವ್ರತಂ ಕುಲಕ್ರಮಾರ್ಥಂ ಪಿತೃಭಿ ನಿಯೋಜಿತಂ. ಗುರುಪದೇಶವನ್ನು ಪಡೆದಿದ್ದೇನೆ, ಕುಲ ಆಚಾರ ವಿಚಾರ ಇವುಗಳನ್ನೆಲ್ಲ ಚೆಂದಾಗಿ ತಿಳಿದಿದ್ದೇನೆ ನಾನು. ಇದಂ ಶರೀರಂ ಮಮ ಪಶ್ಯ ಮಾನುಷಂ ಸಮಾವೃತಂ ಪಂಚಭಿರೇವ ಧಾತುಭಿಹಿ. ಅದನ್ನೆಲ್ಲ ಹೇಳಿ ಕಂಕೋ ನಾಮ ವಿಷಯ, ನನ್ನ ಹೆಸರು ಕಂಕ ಅಂತ ಕರೀತಾರೆ ನನಗೆ. ನಾನು ಬ್ರಾಹ್ಮಣ ಯತಿ ಅಂತ ಹೇಳಿಕೊಳ್ತಾನೆ. ತನ್ನನ್ನು ತಾನು ಹೇಳಿಕೊಂಡು ನಾನು ಇಲ್ಲಿ ಬಂದಿದ್ದೇನೆ. ಎಲ್ಲ ಯಾವ ಸಮಸ್ಯೆ ಬರುತ್ತದೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡುವ ವಿದ್ಯೆ, ಶಕ್ತಿ, ಸಾಮರ್ಥ್ಯ ನನ್ನಲ್ಲಿದೆ ಅಂತ ಹೇಳಿ ತಾನು ಪುರದಲ್ಲಿ ಪ್ರವೇಶ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಎರಡನೇದವನಿದ್ದಾನಲ್ಲ ಭೀಮ,
ಅವನು ಬಂದೇ ಬಿಟ್ಟ. ನೋಡಿದರೆ ಸಿಂಹದಂತೆ ಗಾಂಭೀರ್ಯ, ಆನೆಯಂತೆ ನಡುಗು, ನಡಿತಾ ನಡೆದರೆ ಸಭೆಯೆಲ್ಲ ನಡಿಗೆ ಹೋಗ್ಬೇಕಂತ ಹಾಗೆ ನಡೀತಾ ಇತ್ತು ಭೀಮಸೇನ್ ದೇವರು. ಸಾಮಾನ್ಯ ತಳ ಗ್ರೌಂಡ್ ಫ್ಲೋರ್ ಇತ್ತು ಅಂದರೆ ಮೇಲೆ ಫಸ್ಟ್ ಫ್ಲೋರ್ದಾಗ ಓಡಾಡಿ ದಬ್ 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 ಅವಾಜ್ ಆಗ್ತಿತ್ತು. ಭೂಮಿನೇ ನಡಗಬೇಕಂತೆ, ಅಷ್ಟು ಗಾಂಭೀರ್ಯ ನಡಿಗೆ. ಗಂಭೀರ ರೂಪ ಪರಮೇಣ ತೇಜಸ ರವಿರ್ಯಥಾಲೋಕಮಿಮಂ ಪ್ರಕಾಶಯಂ. ಸೂರ್ಯನೇ ತಳಗಿಳಿದು ಬಂದಿನಪ್ಪ, ಎಂಥ ವರ್ಚಸ್ಸು, ಕಾಂತಿ, ಪ್ರಕಾಶ ಮುಂದು. ಸಿಂಹದಂತೆ ನಡಿಗೆ, ಸಿಂಹದಂತೆ ಗಾಂಭೀರ್ಯ, ಆನೆಯಂತೆ ನಡಿಗೆ. ಚಂದ್ರನೇ ಸೂರ್ಯನೇ ತಳಗೆ ಬಂದು ಪ್ರಕಾಶ ಕೊಡ್ತಾ ಇದ್ದಾನೇನೋ ಅಂತ ಹೇಳಿ ಅವರಿಗೆ ಸಮಸ್ಯೆ. ತಮೇಕ ವಸ್ತ್ರಂ, ನೋಡಿದರೆ ಕಪ್ಪು ವಸ್ತ್ರ, ಬಾಹುಗಳು ಭಯಂಕರ ಗಟ್ಟಿಯಾದ ಉದ್ದಾದ ತೋಳುಗಳು. ನೋಡಿದರೆ ಇವನು ಅಡಿಗೆಯವನು ಅಂತ ಹೇಳಿಕ್ಕೆ ಬಂದಿದ್ದಾನೆ, ಮೋಸು ಮಾಡ್ತಾ ಇದ್ದಾನೆ ನಮಗೆ. ಇವ ಅಡಿಗೆಯವನು ಅಲ್ಲ, ಇವನು ಮಹಾಪರಾಕ್ರಮಿ ರಾಜ. ಕೋಯಂ ಯುವ ವಾರಣ ರಾಜಸನ್ನಿಭ. ಎಲ್ಲ ಗೊತ್ತಾಗಿದೆ, ಆದರೆ ಇವನೇ ಅಂತ ಗೊತ್ತಾಗಲಿಲ್ಲ. ಇವನು ಈ ವೇಷದಲ್ಲಿ ಬಂದ ವ್ಯಕ್ತಿ ಇವನಲ್ಲ ಅಂತ ಇಷ್ಟು ಗೊತ್ತಾಗಿದೆ. ಯಾಕೆ ಆ ಲಕ್ಷಣಗಳು ಕಾಣ್ತಾ ಇವೆ, ಎಲ್ಲ ದೇಹದ ಲಕ್ಷಣಗಳು. ಹಾಗಾಗಿ ತ್ವಾಂ ಜೀವಿತುಂ ಶತ್ರು ಇಷ್ಟು ಹೇಳಿದಾಗ ಅವನು ಹೇಳ್ತಾನೆ, ನಾನು ನನ್ನ ಹೆಸರು ತ್ವಾಂ ಜೀವಿತಂ ಶತ್ರು ಹನನ್ನಗತೋಹಂ ತ್ವಮೇವ ಲೋಕೆ ಪರಮೋಹಿ ಸಂಶಯ ನರೇಂದ್ರ ಶೂದ್ರೋಸ್ಮಿ. ನೋಡ್ರಿ, ನಾ ಯಾರು ಗೊತ್ತಾ, ನಾನು ಶೂದ್ರ, ಚತುರ್ಥ ವರ್ಣದಲ್ಲಿ ನಾನಿದ್ದವನು. ಹಾಗಾಗಿ ಶೂದ್ರನಾದವನು ನಾನು. ಅಡಿಗೆ ಮಾಡಲಿಕ್ಕೆ ನಾನು ಬಂದದ್ದು. ನನ್ನ ಹೆಸರು ಬಲಲ ಅಂತ, ನನ್ನ ಹೆಸರು ಬಲಲ, ಬಲಲ ಏನಾದರೂ ಕರಿಬೋದು. ಚತುರ್ಥ ವರ್ಣೋಸ್ಮಿಹ ಅಗ್ನಿಶಾಸನ ಪಾಕಶಾಸನ, ನಾನು ಅಗ್ನಿಯನ್ನು ಮಾಡುವನು. ನವೈ ವೃಣೇ ತ್ವಾಂ ಅಹಂ ಈದೃಶಂ ಪರಂ ಜಾತ್ಯಾಸ್ಮಿ ಶೂದ್ರೋ ಬಲಲೇತಿ ನಾಮ್ನ. ಶೂದ್ರನಾಗಿದ್ದೇನೆ, ಬಲಲ ಅಂತ ನನ್ನ ಹೆಸರು. ಹಾಗಾಗಿ ಬಲೇನ ತುಲ್ಲೇನ ವಿದ್ಯತೆ ಮಯ, ನನ್ನ ಶಕ್ತಿಗೆ ಸಮಾನವಾದ ಶಕ್ತಿ ಇದ್ದವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಕೇವಲ ನಾನು ಅಡುಗೆ ಸೌಂಡ್ ಹಿಡ್ಕೊಂಡು ಅಡುಗೆ ಮಾಡ್ತೀನಿ ಅಂತ ಇಷ್ಟೇ ತಿಳಿಬೇಡ. ರುಚಿಯಾದ ಅಡುಗೆಗಳನ್ನು ಮಾಡ್ತೇನೆ. ನಿನ್ನ ರಾಜ್ಯದಲ್ಲಿ ಏನಾದರೂ ಸಮಸ್ಯೆ ಬಂದರೆ ಹೇಳು, ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೂ ನನಗೆ ಶಕ್ತಿ ಇದೆ, ಅಷ್ಟು ಸಮರ್ಥ ನಾನು. ಯುದ್ಧ ಯುದ್ಧೋಸ್ಮಿ ಸದಾಪ್ತ ಪಾರ್ಥಿವ, ನಾನು ಬಲಿಷ್ಠನೂ ಆಗಿದ್ದೇನೆ ಅಂತ ಹೇಳಿ ಭೀಮ ತನ್ನ ಪರಾಕ್ರಮವನ್ನು ತಾನು ಹೇಳ್ಕೊಳ್ತಾನೆ. ಅವನು ಪ್ರವೇಶ ಮಾಡಿ ಆಯಿತು. ಅಷ್ಟರೊಳಗೆ ಅರ್ಜುನ ಬಂದಿದ್ದಾನೆ. ಅವನು ಮಹಾ ತೇಜಸ್ವಿಯಾಗಿದ್ದಾನೆ, ಕಾಣ್ತಾ ಇದ್ದಾನೆ. ಏನು ಬೃಹಸ್ಪತ್ಯಾಚಾರ್ಯ ಭೂಮಿಯಲ್ಲಿ ಬಂದ್ರ ಇಳಿದು ಇಂಥ ಬಾಹುಗಳು, ಇಂಥ ಪರಾಕ್ರಮ, ರಾಜ್ಯವನ್ನು ಆಳುವ ಸಮರ್ಥವಾದ ವ್ಯಕ್ತಿತ್ವ ಇವನಲ್ಲಿ ಕಾಣ್ತಾ ಇದೆ. ಯಾರಪ್ಪ ನೀನು ಅಂತ ಕೇಳಿದರೆ ಅವನು ಹೇಳ್ತಾನೆ, ಅವನು ಬಂದದ್ದು ಹೇಗೆ, ಮನುಷ್ಯ ವೇಷವನ್ನೇ, ಪುರುಷ ವೇಷದಿಂದ ಬರಲಿಲ್ಲ. ನೋಡಲಿಕ್ಕೆ ಎತ್ತರ ದೇಹ, ಕೆಂಪು ಕರೆ ಬಟ್ಟೆಗಳನ್ನು ಉಟ್ಟುಕೊಂಡಿದ್ದಾನೆ, ಮೇಲೆ ಕುಬುಸನ್ನು ಹಾಕ್ಕೊಂಡಿದ್ದಾನೆ. ಅಲಂಕಾರ ನೋಡಿದರೆ ಹೆಣ್ಣು, ಆದರೆ ಇದ್ದದ್ದು ಗಂಡು ಥರ. ಹಾಗಾಗಿ ತಾನು ಏನಂತಾರೆ, ನಪುಂಸಕನಾಗಿ ಚಕ್ಕ ಇದ್ದಂತೆ ತೋರ್ತಾ ಇದ್ದಾನೆ ಮೇಲ್ನೋಟಕ್ಕೆ. ಆದರೆ ಆ ಲಕ್ಷಣಗಳು, ದೇಹದ ಲಕ್ಷಣಗಳು ಕಂಡರೆ ಅವನು ಆ ನಪುಂಸಕ ಭಾವ ಇಲ್ಲೇ ಇಲ್ಲ ಅವನಿಗೆ. ಇವನು ಮಹಾರಾಜಾಧಿರಾಜನೇ ಅಂತ ಕ್ಲೀಬೇಶು ಬಾಲ್ಯೇಶು ಜನೇಶು ನರ್ತನೆ. ನನಗೆ ಮಹಾ ಬಾಲಕರಿಗೆ, ಸ್ತ್ರೀಯರಿಗೆ ನಾನು ನಾಟ್ಯವನ್ನು ಕಳಿಸುವುದರಲ್ಲಿ ಅತ್ಯಂತ ಪ್ರವೀಣತಾ ಪಡೆದಿದ್ದೇನೆ ನಾನು ಅಂತ ತಾನು ಹೇಳಿಕೊಳ್ಳುತ್ತಾನೆ. ನ ಚಾಪಿ ದೃಷ್ಟಂ ಧನುರೀಜುಷಂ ಕ್ವಚಿತ್ ಮಾದೃಶ ಸಂತಿ ಧನುರ್ಧರಾ ಭುವಿ ದದಾಮಿ. ಆಗ ವಿರಾಟ್ ರಾಜ ಹೇಳ್ತಾನೆ, ಹಾಗಾದರೆ ನನ್ನಲ್ಲಿ ಮಗಳಿದ್ದಾಳೆ ಉತ್ತರ, ಅವಳು ಚಲೋ ಆಯಿತು, ನೀನು ಬಂದದ್ದು ಎಲ್ಲ ನಾಟ್ಯ ನರ್ತನೆಗಳು ನಿನಗೆ ಬರ್ತದೆ, ಕಲಿಸ್ತಿ ಅಂತಂದಮೇಲೆ ನನ್ನಲ್ಲೇ ಹುಡುಗಿದ್ದಾಳೆ. ಸುತಾಂ ಹಿ ಮೇ ನರ್ತಯ ಯಾಶ್ಚ ತಾದೃಶಿ, ಅವಳಿಗೂ ಭಾಳ ಸೇರ್ತದೆ, ಅವಶ್ಯವಾಗಿ ದೇವಲೋಕದ ನರ್ತನೆಯನ್ನು ಕಲಿಸ್ತೇನೆ ಅಂತಂದಾನೆ ಅರ್ಜುನ. ಅಷ್ಟು ಎಲ್ಲ ನನಗೆ ಬರ್ತದೆ. ಹಾಗಾಗಿ ಬೃಹನ್ನಲ ಅಂತ ನನ್ನ ಹೆಸರು. ಬೃಹನ್ನಲ ನಾಮ ಮಮಾ ಸಖಿ, ನನ್ನ ಹೆಸರು ಬೃಹನ್ನಲ ಅಂತ ಹೇಳಿ ಅಂತ ತಾನು ಹೇಳ್ಕೊಳ್ತಾನೆ. ಇನ್ನು ನಕುಲ ಸಹದೇವರು ಬರ್ತಾರೆ. ಅಶ್ವ ಮತ್ತು ಗಜಗಳನ್ನು ಎಂಥದ್ದೇ ಆಗಿರಲಿ, ಯಾವುದೇ ಪ್ರಸಂಗ ಇರಲಿ, ಎಷ್ಟೇ ಉನ್ಮತ್ತವಾಗಿರಲಿ, ಗಜ
ಅದು ಆಕಳು ಮತ್ತು ಕುದುರೆಗಳು ಅದನ್ನೆಲ್ಲ ಎಂಥ ಕುದುರೆ ಎಷ್ಟು ದಿವಸ ಬದುಕ್ತದೆ, ಇದು ಎಷ್ಟು ದೂರ ಓಡುತ್ತದೆ, ಇದನ್ನೆಲ್ಲ ಹೇಳಲಿಕ್ಕೆ ನನಗೆ ಬರ್ತದೆ ಅಂತ ಹೇಳಿ, ಎಷ್ಟಾದರೂ ಆಕಳುಗಳನ್ನು ಕರೆದುಕೊಂಡು ಬಾ, ಅದನ್ನು ರಕ್ಷಣೆ ಮಾಡ್ತೇನೆ. ಎಂಥ ಸಮಸ್ಯೆದಲ್ಲಿ ಇದ್ದರೂ ಆ ಆಕಳನ್ನು ರಕ್ಷಣೆ ಮಾಡ್ತೇನೆ. ಕಾಡ್ಗಿಚ್ಚ ಹತ್ತಿರಲಿ, ಒಂದೇ ಆಕಳು ಸಿಕ್ಕೊಂಡು ಬಿದ್ದಿರಲಿ, ಆಕಳನ್ನು ರಕ್ಷಣೆ ಮಾಡಿ ತರುವ ಸಾಮರ್ಥ್ಯ ನನ್ನಲ್ಲಿ ಇದೆ ಅಂತ ತಾನು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ದ್ರೌಪದಿ ದೇವಿ ಬಂತು. ಅವಳು ಯಾರು ಏನು ಅಂತ ಗುರುತು ಮಾಡಿಕೊಂಡು ಸುದೇಶ್ನೆ ಮೇಲೆ ಕರೀತಾಳೆ. ಅಲ್ಲಿ ಸಂವಾದವಾಗ್ತದೆ. ಬಹಳ ಅದ್ಭುತ ಇದೆ ಮಹಾಭಾರತ. ಅದನ್ನು ಸಂವಾದ ದ್ರೌಪದಿ ದೇವಿಗೂ ಸುದೇಶ್ನಿಗೆ ಆದ ಸಂವಾದವನ್ನು ಮತ್ತೆ ನಾಳೆ ಕೇಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.